ನಮಸ್ಕಾರ, ಇದು ನಮ್ಮ ಸ್ವರ್ಣ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ಶೀಘ್ರ ಕ್ಷಯರೋಗ ಪತ್ತೆ ಮಾಡಲು ಟ್ರೂನಾಟ್ ಯಂತ್ರ ಲೋಕಾರ್ಪಣೆ. ಯೋಜನೆ ಸದ್ಬಳಕೆಗೆ ಮಂಡ್ಯ ಶಾಸಕ ರವಿಕುಮಾರ್ ಕಳಕಳಿ. ಕ್ಷಯರೋಗಕ್ಕೆ ಉಚಿತ ಚಿಕಿತ್ಸೆ ಇದೆ ಎಂದ ಡಾಕ್ಟರ್ ಮೋಹನ್. ತಿರುಪತಿಯಲ್ಲಿ ಜನ್ಮದಿನಾಚರಿಸಿಕೊಂಡ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ. ಮಂಡ್ಯದಲ್ಲಿ ಅಭಿಮಾನಿಗಳಿಂದ ದೇವಾಲಯದಲ್ಲಿ ವಿಶೇಷ ಪೂಜೆ. ಗೌಡರಿಗೆ ಆರೋಗ್ಯ ವೃದ್ಧಿಗೆ ವಿಶೇಷ ಪ್ರಾರ್ಥನೆ. ಬೆಳ್ಳೂರು ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇಂದಿರಾ ಕ್ಯಾಂಟೀನ್ ಆರಂಭ. ಈ ಖಾತಾ ಆಂದೋಲನ ಯಶಸ್ವಿಗೆ ಜಿಲ್ಲಾಧಿಕಾರಿ ಕರೆ. ಇಂದಿರಾ ಕ್ಯಾಂಟೀನ್ ಸದ್ಬಳಕೆಗೆ ಚಲುವರಾಯಸ್ವಾಮಿ ಮನವಿ. ಪಟ್ಟಣದಮ್ಮ ದೇವಾಲಯಕ್ಕೆ ಮೂಲ ಅರ್ಚಕರ ನೇಮಕಕ್ಕೆ ಒತ್ತಾಯ. ಅಂಪಾಪುರ ಗ್ರಾಮದ ಗ್ರಾಮಸ್ಥರಿಂದ ಜಿಲ್ಲಾಡಳಿತಕ್ಕೆ ಮನವಿ. ವಿವಿಧ ಬೇಡಿಕೆಗಳ ಈಡೇರಿಕೆಗೂ ಆಗ್ರಹ. ಮದ್ದೂರಿನ ವಿಶ್ವನಾಥ ಸ್ವಾಮಿ ದೇವಾಲಯಕ್ಕೆ ಶ್ರೀ ವಿದ್ಯಾ ಪ್ರಸನ್ನ ತೀರ್ಥ ಸ್ವಾಮೀಜಿ ಭೇಟಿ. ಪಾಕಿಸ್ತಾನದ ನಡೆಗೆ ಅಸಮಾಧಾನ. ಕೇಂದ್ರ ಸರ್ಕಾರದ ತೀರ್ಮಾನಕ್ಕೆ ಶ್ಲಾಘನೆ. ಶೀಘ್ರವಾಗಿ ಕ್ಷಯರೋಗವನ್ನು ಪತ್ತೆ ಮಾಡುವ ಟ್ರೂನಾಟ್ ಯಂತ್ರದ ಉದ್ಘಾಟನಾ ಸಮಾರಂಭ ಮಂಡ್ಯ ನಗರದ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಕ್ಯಾತಮಗೆರೆಯಲ್ಲಿ ನಡೆದಿದೆ. ಟ್ರೂನಾಟ್ ಯಂತ್ರ ಒಂದು ರೀತಿ ವಿಶಿಷ್ಟವಾದಂಥ ಒಂದು ಎಕ್ವಿಪ್ಮೆಂಟ್ ಅಂತ ಹೇಳ್ಬೋದು. ಕ್ಷಯರೋಗ ಪ್ರತಿ ವರ್ಷ ಹೆಚ್ಚಾಗ್ತಿರುವಂಥದ್ದು, ಅದು ಜನಸಾಮಾನ್ಯರ ಮೇಲೆ ಪರಿಣಾಮ ಬೀರ್ತಿರುವಂಥದ್ದು. ಟ್ರೂನಾಟ್ ಯಂತ್ರದ ಉದ್ದೇಶ ಪರಿಕಲ್ಪನೆ ಏನು ಅಂತಂದರೆ, ಇದು ಬೇಗ ಕಾಯಿಲೆಯನ್ನು ಗುಣಪಡಿಸುತ್ತೆ ಮತ್ತು ಪತ್ತೆ ಹಚ್ಚುತ್ತೆ ಅನ್ನುವಂಥದ್ದು. ಸೊ ಹಾಗಾಗಿ ಡಾಕ್ಟರ್ ಮೋಹನ್ ಅವರು MLA ಅವರು ಹೇಳಿರುವ ಹಾಗೆ ಈ ಯಂತ್ರದ ಮೂಲಕ ಸಾಕಷ್ಟು ಈ ಥರದ ಕಾಯಿಲೆಗಳಿಗೆ ಸ್ಪಂದನೆ ಆಗ್ತದೆ. ಇದನ್ನು ಸದ್ಬಳಕೆ ಮಾಡಿಕೊಳ್ಳಿ ಅಂತ ಹೇಳಿದ್ದಾರೆ. ಈ ಕಾರ್ಯಕ್ರಮದ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ಶೀಘ್ರವಾಗಿ ಕ್ಷಯರೋಗ ಪತ್ತೆ ಮಾಡುವ ಟ್ರೂನಾಟ್ ಯಂತ್ರದ ಉದ್ಘಾಟನಾ ಕಾರ್ಯಕ್ರಮ ಮಂಡ್ಯ ನಗರದ ಪ್ರಾಥಮಿಕ ಆರೋಗ್ಯ ಕೇಂದ್ರ ಕ್ಯಾತಮಗೆರೆಯಲ್ಲಿ ನೆರವೇರಿತು. ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕರಾದ P. ರವಿಕುಮಾರ್ ಗೌಡ ಗಣಿಕರ್ ಅವರು ಟ್ರೂನಾಟ್ ಯಂತ್ರವನ್ನು ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಶಾಸಕರು, ಕ್ಷಯರೋಗವು ಒಂದು ಪುರಾತನ ಕಾಯಿಲೆಯಾಗಿದ್ದು ಇದು ಒಬ್ಬರಿಂದ ಮತ್ತೊಬ್ಬರಿಗೆ ಗಾಳಿಯ ಮೂಲಕ ಹರಡುತ್ತದೆ. ಕ್ಷಯರೋಗ ಲಕ್ಷಣಗಳಾದ 2 ವಾರಕ್ಕಿಂತ ಕೆಮ್ಮು, ರಾತ್ರಿ ವೇಳೆ ಜ್ವರ ಮತ್ತು ಬೆವರುವುದು, ತೂಕ ಇಳಿಕೆ, ಹಸಿವಾಗದೇ ಇರುವುದು ಈ ಎಲ್ಲವೂ ಕೂಡ ಕಂಡುಬಂದರೆ ಕೂಡಲೇ ಡಾಕ್ಟರ್ನ ಭೇಟಿ ಮಾಡಿ ತಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕು ಅಂತ ಅವರು ಸಲಹೆ ನೀಡಿದರು. ಮಂಡ್ಯ ತಾಲೂಕನ್ನು ಕ್ಷಯರೋಗ ಮುಕ್ತ ತಾಲೂಕನ್ನಾಗಿ ಮಾಡಲು ನಮ್ಮ ಜಿಲ್ಲಾ ಆರೋಗ್ಯ ಇಲಾಖೆ ಭಾಳ ಮಹತ್ತರವಾದ ಹೆಜ್ಜೆಯನ್ನು ಇವತ್ತಿಟ್ಟಿದೆ. ಶೀಘ್ರವಾಗಿ ಕ್ಷಯ ರೋಗವನ್ನು ಪತ್ತೆ ಹಚ್ಚುವಂಥ ಟ್ರೂನಾಟ್ ಯಂತ್ರವನ್ನು ಇವತ್ತು ಕ್ಯಾತಮಗೆರೆ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಲೋಕಾರ್ಪಣೆ ಮಾಡಿದ್ದೀವಿ. ಹಳ್ಳಿಗಳಿಂದ ಸ್ಯಾಂಪಲನ್ನು ತಂದು ಈ ಯಂತ್ರದ ಮುಖಾಂತರ ಕ್ಷಯ ರೋಗದ ರೋಗಾಣುಗಳು ಇದೆಯಾ ಅನ್ನೋದನ್ನು ಶೀಘ್ರದಲ್ಲೇ ಪತ್ತೆ ಮಾಡಿ ಅದರಲ್ಲಿ ಇದ್ದಂಥ ಸಂದರ್ಭದಲ್ಲಿ ನಾವು ಶೀಘ್ರವಾಗಿ ಚಿಕಿತ್ಸೆ ಕೊಡಲು ಈ ಯಂತ್ರ ಉಪಯೋಗ ಬರುತ್ತೆ. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳಾದ ಡಾಕ್ಟರ್ ಮೋಹನ್ ರವರು ಮಾತನಾಡಿ, ಟ್ರೂನಾಟ್ ಯಂತ್ರವು ಕ್ಷಯರೋಗ ನಿರ್ಣಯಕ್ಕಾಗಿ ಜಿಪ್ ಆಧಾರಿತ ಪರೀಕ್ಷೆಯಾಗಿದೆ. ಕ್ಷಯರೋಗ ಪತ್ತೆ ಹಚ್ಚಲು ಜನವರಿ 2020ರಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆಯು ಈ ಟ್ರೂನಾಟ್ ಯಂತ್ರವನ್ನು ಅನುಮೋದಿಸಿರುವುದಾಗಿ ಘೋಷಣೆ ಮಾಡಿದೆ. ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿಯ ಶಿಫಾರಸುಗಳ ನಂತರ ಟ್ರೂನಾಟ್ ಪರೀಕ್ಷೆಯನ್ನು ಭಾರತದ ರಾಷ್ಟ್ರೀಯ ಕ್ಷಯರೋಗ ನಿರ್ಮೂಲನಾ ಕಾರ್ಯಕ್ರಮದಲ್ಲಿ ಸೇರಿಸಲಾಯಿತು ಅಂತ ಅವರು ಹೇಳಿದರು. ಹಾಗಾಗಿ ಶೀಘ್ರದಲ್ಲಿ ಪತ್ತೆ ಹಚ್ಚುವಂಥ ಟ್ರೂನಾಟ್ ಇದನ್ನು ಇವತ್ತು ಕ್ಯಾತಮಗೆರೆ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ, ನಗರ ಆರೋಗ್ಯ ಕೇಂದ್ರದಲ್ಲಿ ಇವತ್ತು ಇನ್ಸ್ಟಾಲ್ ಮಾಡ್ತೀವಿ. ಇದು ಎಲ್ರಿಗೂ ಹೇಳೋದಪ್ಪ, ಯಾರಿಗಾರು 2 ವಾರಕ್ಕಿಂತ ಜಾಸ್ತಿ ಕೆಮ್ಮಿದ್ದರೆ, ತೂಕ ಕಮ್ಮಿ ಆಗಿದ್ದರೆ, ಊಟ ಸೇರದೇ ಇದ್ದರೆ ಅಥವಾ ಸಂಜೆ ಹೊತ್ತು ಜ್ವರ ಬರ್ತಾಯಿದ್ರೆ ಅವರೆಲ್ಲರೂ ಬಂದು ಪರೀಕ್ಷೆ ಮಾಡಿಸ್ಕೊಳ್ಳೋದು ಈ ಮೂಲಕ ಎಲ್ಲರಿಗೂ ಕೊಡ್ತೀವಿ. ಜಿಲ್ಲಾ ಕ್ಷಯರೋಗ ನಿರ್ಮೂಲನಾ ಅಧಿಕಾರಿಗಳಾದ ಡಾಕ್ಟರ್ ಆಶಾರಥರು ಮಾತನಾಡಿ, ಕ್ಷಯರೋಗ ಪತ್ತೆ ಹಾಗೂ ಆರಂಭಿಕ ರೋಗ ನಿರ್ಣಯವನ್ನು ಖಚಿತಪಡಿಸಿಕೊಳ್ಳಲು ಟ್ರೂನಾಟ್ನಂತಹ ಯಂತ್ರಗಳನ್ನು ಪರೀಕ್ಷೆಗೆ ನಿಯೋಜಿಸಲಾಗಿದೆ. ಕ್ಷಯರೋಗ ದೃಢಪಟ್ಟ ನಂತರ ಔಷಧ ನಿರೋಧಕ ಕ್ಷಯರೋಗ ಪತ್ತೆ ಮಾಡಲು ಇದು ಕಾರ್ಯನಿರ್ವಹಿಸುತ್ತದೆ. ಜಿಲ್ಲೆಯಲ್ಲಿ ಕ್ಷಯರೋಗವನ್ನು ಶೀಘ್ರವಾಗಿ ಪತ್ತೆ ಹಚ್ಚುವ ಸಲುವಾಗಿ 8 ಟ್ರೂನಾಟ್ ಯಂತ್ರಗಳನ್ನು ಕಾರ್ಯನಿರ್ವಹಿಸುತ್ತಿದ್ದಾವೆ ಅಂತ ಅವರು ಈ ಸಂದರ್ಭದಲ್ಲಿ ತಿಳಿಸಿದರು. ಇದರ ಮುಖ್ಯ ಉದ್ದೇಶ ಏನಂತಂದರೆ, ನಮ್ಮ ಮಂಡ್ಯ ಜಿಲ್ಲೆನ ಕ್ಷಯಮುಕ್ತ ಮಾಡೋ ನಿಟ್ಟಿನಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಈಗಾಗಲೇ ನಮ್ಮಲ್ಲಿ 8 ಟ್ರೂನಾಟ್ ಯಂತ್ರ ಹಾಗೂ 3 CBNAT ಯಂತ್ರಗಳು ಇದೆ. ಅತಿ ವೇಗವಾಗಿ ರೋಗಾಣುಗಳನ್ನ ಪತ್ತೆ ಹಚ್ಚುವಂಥ ಯಂತ್ರ. ಅಂದರೆ ಸುಮಾರು 100-110 ಬ್ಯಾಕ್ಟೀರಿಯಾ ಇದ್ರೂ ಇದು ಬೇಗ ಪಿಕಪ್ ಮಾಡುವಂಥ ಯಂತ್ರ. ಸಮಾರಂಭದಲ್ಲಿ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಶಶಿಕಲಾ ಹಾಗೂ ಆರೋಗ್ಯ ಸಿಬ್ಬಂದಿ ಪಾಲ್ಗೊಂಡಿದ್ದರು. JDSನ ಹಿರಿಯ ನಾಯಕರು ಹಾಗೂ ರಾಷ್ಟ್ರದ ಮಾಜಿ ಪ್ರಧಾನಿಗಳಾದ HD ದೇವೇಗೌಡರು 93ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದ್ದು ತಿರುಪತಿ ತಿರುಮಲ ಕ್ಷೇತ್ರದಲ್ಲಿ ತಮ್ಮ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಅಭಿಮಾನಿಗಳ ಸಮ್ಮುಖದಲ್ಲಿ ಆಚರಿಸಿಕೊಂಡ್ರು. 93 ವರ್ಷ ಹಬ್ಬ ಅನಿಸುತ್ತೆ. ಒಂದು ರೀತಿ ಅಜಾತ ರಾಜಕಾರಣದ ಒಂದು ಶಕ್ತಿ ಅಂತ ಹೇಳ್ಬೋದು ದೇವೇಗೌಡರನ್ನ. ತಿರುಪತಿಯಲ್ಲಿ ನಿನ್ನೆ ಅವರ ಸ್ನೇಹಿತರೊಬ್ಬರು ಬಹುಶಃ ಕುಪೇಂದ್ರ ರೆಡ್ಡಿ ಅಂತ ನನಗೆ ನೆನಪಿದರೆ ಅವರು ಒಂದು ಅತಿಥಿ ಗೃಹವನ್ನು ಅಲ್ಲಿ ಸ್ಥಾಪನೆ ಮಾಡಿದ್ದಾರೆ, ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ. ಸೊ ದೇವೇಗೌಡರು ಹುಟ್ಟಿದ ಹಬ್ಬದ ಸಂದರ್ಭದಲ್ಲಿ ಅದನ್ನು ಉದ್ಘಾಟನೆ ಮಾಡಿಸ್ಬೇಕು ಅನ್ನುವಂಥದ್ದು ಅವರ ಆಶೆಯಾಗಿತ್ತು. ದೇವೇಗೌಡರಿಗೆ ಮಂಡಿ ನೋವು ಇರೋದು ಗೊತ್ತು, ಆದರೂ ಕೂಡ ಅವರು ಪ್ಲೇಟಲ್ಲಿ ಅಲ್ಲಿಗೆ ಬಂದು ಅಲ್ಲೇ ಹುಟ್ಟುಹಬ್ಬ ಕೇಕ್ ಕತ್ತರಿಸ್ಕೊಂಡ್ರು. ಅಲ್ಲಿ ಅಭಿಮಾನಿಗಳ ಆಚರಣೆ ಮಾಡಿದ್ರು, ಅಲ್ಲಿ ಸುದ್ದಿಗೋಷ್ಠಿಯನ್ನು ಕೂಡ ಮಾಡಿದ್ರು.
ಸೊ ಸಾರ್ಥಕತೆಯ ಕ್ಷಣ ಅನಿಸುತ್ತೆ ಅದು. ನಾನು ಯಾವುದೇ ಒಂದು ಪಕ್ಷದ ಬಗ್ಗೆ ಮಾತಾಡ್ತಿಲ್ಲ, ದೇವೇಗೌಡ ಅನ್ನೋದು ಒಂದು ದಿಶಕ್ತಿ. ಆ 93ನೇ ವಯಸ್ಸಲ್ಲೂ ಕೂಡ ಕೂತ್ಕೊಂಡು ಒಂದು ಮಾಧ್ಯಮದಲ್ಲೋ ಅಥವಾ ಎಲ್ಲೋ ಮಾತಾಡುವಾಗ ಆ ಶಕ್ತಿ ಇದೆಯಲ್ಲ, ನಿಜಕ್ಕೂ ಅಚ್ಚರಿ ಅನಿಸುತ್ತೆ ನನಗೆ. ಬಹುಶಃ ಅವರ ಆರೋಗ್ಯ ಉತ್ತಮವಾಗಲಿ ಅನ್ನುವಂಥದ್ದು ನಮ್ಮ ಆಶಯ ಕೂಡ. JDSನ ವರಿಷ್ಠ ನಾಯಕರು, ರಾಷ್ಟ್ರದ ಮಾಜಿ ಪ್ರಧಾನಿಗಳಾದ ಎಚ್ ಡಿ ದೇವೇಗೌಡ ಅವರು ತಮ್ಮ 93ನೇ ವಸಂತಕ್ಕೆ ಪಾದಾರ್ಪಣೆ ಮಾಡಿದ್ದು, ತನ್ಮೂಲಕ ಅವರು ತಿರುಪತಿಯ ತಿರುಮಲ ಕ್ಷೇತ್ರಕ್ಕೆ ಭೇಟಿ ನೀಡಿ ಶ್ರೀ ವೆಂಕಟೇಶ್ವರ ಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸಿ ಅಲ್ಲಿಯೇ ತಮ್ಮ ಹುಟ್ಟುಹಬ್ಬ ಆಚರಿಸಿಕೊಂಡರು. ತಿರುಮಲ ಕ್ಷೇತ್ರವನ್ನು ತಲುಪಿದ ಅವರನ್ನು TTD ಅಧಿಕಾರಿಗಳು ಬರಮಾಡಿಕೊಂಡರು. ನಂತರ ಅವರು ವೆಂಕಟೇಶ್ವರ ಸ್ವಾಮಿ ಅವರನ್ನು ದರ್ಶನ ಮಾಡಿ ಪೂಜೆ ಸಲ್ಲಿಸಿದರು. ಬಳಿಕ ತಿರುಪತಿಯಿಂದ ಬೆಂಗಳೂರಿಗೆ ವಾಪಸ್ಸಾದ ಮಾಜಿ ಪ್ರಧಾನಿಗಳು JDS ಮುಖಂಡರು ಹಾಗೂ ಕಾರ್ಯಕರ್ತರು ರಾಜ್ಯ ಕಚೇರಿ JP ಭವನದಲ್ಲಿ ಹಮ್ಮಿಕೊಂಡಿದ್ದ ತಮ್ಮ ಜನ್ಮದಿನ ಕಾರ್ಯಕ್ರಮದಲ್ಲಿ ಕೂಡ ಪಾಲ್ಗೊಂಡು ಬೃಹತ್ ಕೇಕ್ ಕತ್ತರಿಸಿದರು. ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯರಾದ ಜಾವರಾಯಿಗೌಡ, ಮಾಜಿ ಸಂಸದರಾದ CS ಪುಟ್ಟರಾಜು, KM ತಿಪ್ಪೇಸ್ವಾಮಿ, ಹಿರಿಯ ಮುಖಂಡರು ಹಾಗೂ ಕಾರ್ಯಕರ್ತರು ಹಾಜರಿದ್ದರು. ಮತ್ತೊಂದೆಡೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಹುಟ್ಟುಹಬ್ಬವನ್ನು ಮಂಡ್ಯದಲ್ಲಿ JDS ಕಾರ್ಯಕರ್ತರು ವಿದ್ಯಾಗಣಪತಿ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ಅರ್ಥಪೂರ್ಣವಾಗಿ ಆಚರಿಸಿದರು. ಈ ಪೂಜಾ ಕಾರ್ಯಕ್ರಮದಲ್ಲಿ JDS ಯುವ ಮುಖಂಡರು ಅಥವಾ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಮುಖಂಡರಾದಂಥ ರಾಮಚಂದ್ರ, D ರಮೇಶ್, ಜಿಲ್ಲಾಧ್ಯಕ್ಷರು ಸೇರಿದಂತೆ ಅನೇಕ ಗಣ್ಯರು ಮತ್ತು ಮುಖಂಡರು ಪಾಲ್ಗೊಂಡಿದ್ದರು. ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಮಂಡ್ಯದಲ್ಲಿ ಅಭಿಮಾನಿಗಳು ಅವರ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ಆಚರಿಸಿದರು. ಮಂಡ್ಯದ ವಿದ್ಯಾಗಣಪತಿ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ದೇವೇಗೌಡರಿಗೆ ಒಳಿತಾಗಲಿ ಎಂದು ಪ್ರಾರ್ಥನೆ ಮಾಡಲಾಯಿತು. ದೇವೇಗೌಡ ಹೆಸರಿನಲ್ಲಿ ಅರ್ಚನೆ ಮಾಡಿಸಿ ಪೂಜೆ ಸಲ್ಲಿಸಲಾಯಿತು. ಮಂಡ್ಯ ಜಿಲ್ಲಾ JDS ಘಟಕದ ವತಿಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ವಿಶೇಷ ಪೂಜೆ ಸಲ್ಲಿಸಿ ಪ್ರಾರ್ಥನೆ ಸಲ್ಲಿಸಲಾಯಿತು. ಬಳಿಕ ಕಾರ್ಯಕರ್ತರು ಸಿಹಿ ಹಂಚಿ ಸಂಭ್ರಮಿಸಿದರು. ದೇವೇಗೌಡರು ಆಯುಷು ದೀರ್ಘವಾಗಲಿ ಮತ್ತು ಅವರಿಗೆ ಆರೋಗ್ಯ ಆಯುಷು ಲಭಿಸಲಿ ಅಂತ ಅವರು ಪ್ರಾರ್ಥನೆ ಮಾಡಿದರು. ಪ್ರಧಾನಮಂತ್ರಿಗಳು, ನಮ್ಮೆಲ್ಲರ ದೇವರು ಅಂತ ಆಗಿರುವಂಥ ದೇವೇಗೌಡ ಅಪ್ಪಾಜಿಯವರ ಒಂದು ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ಗಣಪತಿ ದೇವಸ್ಥಾನದಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರು ರಮೇಶ್ ಅಣ್ಣವರು ಹಾಗೆ ನಮ್ಮ ನಾಗೇಶ್ ಅಣ್ಣವರು, ಎಲ್ಲ ನಗರಸಭಾ ಸದಸ್ಯರು, ಮುಖಂಡರು, ಎಲ್ಲ ನಮ್ಮ ಕಾರ್ಯಕರ್ತ ಬಂಧುಗಳು ಹಾಗೂ ದೇವೇಗೌಡ ಅಪ್ಪಾಜಿಯವರ ಅಭಿಮಾನಿಗಳು ಇವತ್ತು ಸೇರಿ ದೇವರಲ್ಲಿ ನಮ್ಮ ದೇವೇಗೌಡ ಅಪ್ಪಾಜಿಯವರಿಗೆ ಆಯಸ್ಸು ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ, ಮುಂದೆ ನಮ್ಮ ರೈತರಿಗೆಲ್ಲ ಹೋರಾಟ ಮಾಡುವಂಥ ಶಕ್ತಿಯನ್ನು ಕೊಡಲಿ ಅವರಿಗೆ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿ ಇವತ್ತು ಪೂಜೆ ಸಲ್ಲಿಸಿದ್ವಿ. ಅವರು ನಮ್ಮ ದೇಶಕ್ಕೆ ಅಂದರೆ ನಮ್ಮ ಪ್ರಪಂಚಕ್ಕೇ ಅತ್ಯುತ್ತಮ ವ್ಯಕ್ತಿ. ಯಾಕೆ ಅಂತ ಹೇಳಿದ್ರೆ ದೇವೇಗೌಡರು ನಮಗೆಲ್ಲ ಬೇಕಾದವರು. ಆದ್ದರಿಂದ ನಾವು ಅವರ ಹುಟ್ಟುಹಬ್ಬದ ಅಂಗವಾಗಿ ಎಲ್ಲರೂ ಮಂಡ್ಯ ಜನತೆ ಮತ್ತೊಮ್ಮೆ ಅವರಿಗೆ ಆರೋಗ್ಯ ಐಶ್ವರ್ಯ ಭಾಗ್ಯವನ್ನು ಕೊಟ್ಟು ಕಲ್ಪಿಸಿ ಅವ್ರ ಕುಟುಂಬದವರು ಇನ್ನೂ ಹೆಚ್ಚೆಚ್ಚಾಗಿ ನಮ್ಮ ಸೇವೆಗೆ ಅಂದರೆ ನಮ್ಮ ನಾಡಿನ ಸೇವೆಗೆ ಅನುವು ಮಾಡಿಕೊಳ್ಳಿ ಅಂತ ಹೇಳ್ತಾ ಎಲ್ಲ JDS ಕಾರ್ಯಕರ್ತರಿಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ಎಲ್ಲ ನಮ್ಮ ನಗರದ ಮಂಡ್ಯ ಜನತೆಗೆ ಶುಭವಾಗಲಿ ಅಂತ ಹೇಳ್ತಾ ಜೈ ಹಿಂದ್, ಜೈ ಕರ್ನಾಟಕ. ನಮ್ಮೆಲ್ಲರಿಗೂ ವಿಶೇಷವಾಗಿ ರೈತಾಪಿ ವರ್ಗಗಳಿಗೆ, ಅದರಲ್ಲೂ ಜಾತ್ಯ ಜನತಾದಳದ ಕಾರ್ಯಕರ್ತರಿಗೆ, ಮುಖಂಡರುಗಳಿಗೆ, ದೇವೇಗೌಡರು ಕುಮಾರರ ಅಭಿಮಾನಿಗಳಿಗೆ ಶುಭ ದಿನ ಇವತ್ತು. ಕಾರಣ ಈ ದೇಶ ಆಳದಂಥ ಹಿರಿಯ ಮುತ್ಸದ್ದಿ, ಮಣ್ಣಿನ ಮಗ, ಎಲ್ಲರಿಗೂ ಬೇಕಾದಂಥ ವ್ಯಕ್ತಿ ಅಂತ ಯಾರಾದರೂ ಈ ಭಾರತ ದೇಶದಲ್ಲಿದ್ದರೆ ಅದು ಸನ್ಮಾನ್ಯ ಎಚ್ ಡಿ ದೇವೇಗೌಡ ಸಾಹೇಬರು. ಪೂಜ್ಯರ 92 ವಸಂತಗಳು ತುಂಬಿ ಇವತ್ತಿಗೆ 93ನೇ ವಯಸ್ಸಿಗೆ ಕಾಲಿಡ್ತಾ ಇರ್ತಕ್ಕಂಥ ಈ ಶುಭ ಸಂದರ್ಭದಲ್ಲಿ ಇವತ್ತು ರಾಜ್ಯಾದ್ಯಂತ ದೇವೇಗೌಡರಿಗೆ ವಿಶೇಷವಾಗಿ ಅವರಿಗೆ ಆರೋಗ್ಯ ಕೊಡಲಿ, ಅವರ ಸೇವೆ ಅವಿರತವಾಗಿ ದೇಶಕ್ಕೆ ರಾಜ್ಯಕ್ಕೆ ಇರಲಿ ಅಂಥೇಳಿ ಇಡೀ ರಾಜ್ಯಾದ್ಯಂತ ಎಲ್ಲ ದೇವಸ್ಥಾನಗಳಲ್ಲಿ ಇವತ್ತು ಅವರಿಗೆ ಆರೋಗ್ಯವನ್ನು ಕುರಿತು ಪೂಜೆಯನ್ನು ಮಾಡ್ತಕ್ಕಂಥ ಈ ಸಂದರ್ಭದಲ್ಲಿ JDS ಜಿಲ್ಲಾಧ್ಯಕ್ಷರಾದ D ರಮೇಶ್, JDS ಯುವ ಮುಖಂಡರಾದ ರಾಮಚಂದ್ರ, ನಗರಸಭೆ ಅಧ್ಯಕ್ಷ ನಾಗೇಶ್ ಸೇರಿದಂತೆ ಅನೇಕ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗಿಗಳಾಗಿದ್ದರು. ನಾಗಮಂಗಲ ತಾಲೂಕಿನ ಬೆಳ್ಳೂರು ಹೋಬಳಿಯ ಪಟ್ಟಣ ಪಂಚಾಯಿತಿ ಮುಂಭಾಗದಲ್ಲಿ ನೂತನವಾಗಿ ಇಂದಿರಾ ಕ್ಯಾಂಟೀನ್ ಆರಂಭ ಮಾಡಲಾಯಿತು. ಜಿಲ್ಲಾ ಉಸ್ತುವಾರಿ ಸಚಿವ ಚೆಲುವರಾಯಸ್ವಾಮಿ ಕ್ಯಾಂಟೀನ್ ಉದ್ಘಾಟನೆ ಮಾಡಿದರು. ವಿಶೇಷವಾಗಿ ಆ ಭಾಗದ ಕ್ಯಾಂಟೀನ್ ಅವರು ಉದ್ಘಾಟನೆ ಮಾಡಿದ್ರು. ಇವತ್ತು ಮೊದಲ ದಿನ ಎಲ್ರಿಗೂ ಪುಕ್ಸಟ್ಟೆ, ಎಲ್ರಿಗೂ ಉಚಿತವಾಗಿ ಅದನ್ನು ಕೊಟ್ಟಿದ್ದಾರೆ. ಅಲ್ಲಿ ನಾಗಮಂಗಲದಲ್ಲಿ ಬೆಳ್ಳೂರು ಆ ಪಟ್ಟಣ ಪಂಚಾಯಿತಿಗೆ ಇರಲಿಲ್ಲ ಅನ್ನುವಂಥದ್ದು. ಮತ್ತು ಜಿಲ್ಲಾಧಿಕಾರಿಗಳನ್ನು ಮಾತನಾಡಿದ್ದಾರೆ. ಅತಿ ಹೆಚ್ಚು ಅನುದಾನವನ್ನು ಬೆಳ್ಳೂರಿಗೆ ಸುಮಾರು 5.5 ಕೋಟಿ ರೂಪಾಯಿ ಕ್ರಿಯಾ ಯೋಜನೆಯನ್ನು ಕೊಟ್ಟಿದ್ದಾರೆ. ಅದು ಚೆಲುವರಾಯಸ್ವಾಮಿ ಮೂಲಕ ಅಂತ ಜಿಲ್ಲಾಧಿಕಾರಿಗಳು ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ. ಮತ್ತು ಈ ಅಭಿಯಾನವನ್ನು ಕೂಡ ಸಕ್ಸಸ್ ಆಗಿ ಮಾಡಿ ಅಂತೇಳಿ ಜಿಲ್ಲಾಧಿಕಾರಿಗಳು ಮನವಿ ಮಾಡಿಕೊಂಡಿದ್ದಾರೆ. ನಾಗಮಂಗಲ ತಾಲೂಕಿನ ಬೆಳ್ಳೂರು ಹೋಬಳಿಯ ಪಟ್ಟಣ ಪಂಚಾಯಿತಿ ಮುಂಭಾಗದಲ್ಲಿ ನೂತನವಾಗಿ ಆರಂಭವಾಗಿರುವ ಇಂದಿರಾ ಕ್ಯಾಂಟೀನನ್ನು ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ ಚೆಲುವರಾಯಸ್ವಾಮಿ ಲೋಕಾರ್ಪಣೆ ಮಾಡಿದರು. ಈ ಸಂದರ್ಭದಲ್ಲಿ ನಡೆದ ಪೂಜಾ ಕಾರ್ಯಕ್ರಮದಲ್ಲೂ ಕೂಡ ಸಚಿವರು ಹಾಗೂ ಜಿಲ್ಲಾಧಿಕಾರಿ ಕುಮಾರ ಪಾಲ್ಗೊಂಡಿದ್ದರು. ನಂತರ ನಡೆದ ವೇದಿಕೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಚೆಲುವರಾಯಸ್ವಾಮಿ, ಇಂದಿರಾ ಕ್ಯಾಂಟೀನನ್ನು ಆರಂಭಿಸಲಾಗಿದ್ದು ಜನಸಾಮಾನ್ಯರಿಗೆ ಮತ್ತು ಮಧ್ಯಮ ವರ್ಗದ ಜನರಿಗೆ ಇದು ಸಹಕಾರಿಯಾಗಲಿದೆ. ಗುಣಮಟ್ಟದ ಆಹಾರವನ್ನು ಕೂಡ ಇಂದಿರಾ ಕ್ಯಾಂಟೀನ್ ನೀಡಲಿದೆ. ಇದನ್ನು ಸಾರ್ವಜನಿಕರು ಸದುಪಯೋಗ ಪಡೆದುಕೊಳ್ಳಬೇಕು ಅಂತ ಹೇಳಿದರು. ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಕುಮಾರ ಮಾತನಾಡಿ, ಜಿಲ್ಲಾ ಉಸ್ತುವಾರಿ ಸಚಿವರ
ಆಸ್ಥೆ ಮತ್ತು ವಿಶೇಷ ಕಾಳಜಿಯ ಮೇರೆಗೆ ಬೆಳ್ಳೂರು ಪಟ್ಟಣ ಪಂಚಾಯಿತಿಗೆ ಹೆಚ್ಚಿನ ಅನುದಾನ ಬಂದಿದ್ದು ಸುಮಾರು 5.5 ಕೋಟಿ ರೂಪಾಯಿಗಳ ಕ್ರಿಯಾ ಯೋಜನೆಯನ್ನು ತಯಾರು ಮಾಡುತ್ತಿದ್ದೇವೆ. ಜೊತೆಗೆ ಇಂದಿರಾ ಕ್ಯಾಂಟೀನ್ ಕೂಡ ಆರಂಭ ಮಾಡಿದ್ದೇವೆ. ನಾಗಮಂಗಲ ಪಟ್ಟಣ ಅಭಿವೃದ್ಧಿಗೆ ವಿಶೇಷ ಅನುದಾನವನ್ನು ಕೂಡ ಸಚಿವರು ನೀಡಿದ್ದಾರೆ. ಹಾಗಾಗಿ ಈ ಯೋಜನೆಯನ್ನು ಪ್ರತಿಯೊಬ್ಬರು ಕೂಡ ಸದ್ಬಳಕೆ ಮಾಡಿಕೊಡಬೇಕು ಅಂತ ಹೇಳಿದರು. ಮಾಡ್ತಾರೆ, ಅಲ್ಲೇ ಕುಕ್ ಮಾಡಿ ಸಾರ್ವಜನಿಕರಿಗೆ ಕೊಡ್ತಕ್ಕಂಥದ್ದು. ಯಾಕೆಂದರೆ ಬೇರೆ ಕಡೆ ತಂದು ಕೊಡ್ಲಿಕ್ಕೆ ಅವಕಾಶ ಇಲ್ಲ. ಅಲ್ಲೇ ಕುಕ್ ಮಾಡಬೇಕು ಮತ್ತು ಶುಚಿಯನ್ನು ಕಾಪಾಡಬೇಕು. ಯಾಕೆಂದರೆ ಊಟ ಕೊಡೋದು ಎಷ್ಟು ಮುಖ್ಯನೋ ಆರೋಗ್ಯದ ಹಿತದೃಷ್ಟಿಯಿಂದಲೂ ಕೂಡ ಸ್ವಚ್ಛತೆಯನ್ನು ಕಾಪಾಡೋದು ಕೂಡ ಅಷ್ಟೇ ಮುಖ್ಯ. ಈಗಾಗಲೇ ನಮ್ಮೆಲ್ಲರೂ ಕೂಡ ಯಾರು ಟೆಂಡರ್ದಾರಿದ್ದಾರೆ ನಮ್ಮೆಲ್ಲ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೇವೆ. ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ಬೇರೆ ಸ್ವಚ್ಛತಾ ದೃಷ್ಟಿಯಲ್ಲಿ ಯಾವುದೇ ಕಾಂಪ್ರಮೈಸನ್ನು ಮಾಡ್ಕೋಬಾರ್ದು. ಒಳ್ಳೆಯ ಶುಚಿ ಆಹಾರವನ್ನು, ಒಳ್ಳೆಯ ಫುಡ್. ಈ ಸಂದರ್ಭದಲ್ಲಿ ಮೊದಲನೇ ದಿನ ಇಂದಿರಾ ಕ್ಯಾಂಟೀನಲ್ಲಿ ಎಲ್ಲರಿಗೂ ಕೂಡ ಉಚಿತವಾಗಿ ಆಹಾರವನ್ನು ಪೂರೈಕೆ ಮಾಡಲಾಯಿತು. ಸಮಾರಂಭದಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ಮಹಾಲಕ್ಷ್ಮಿ, ಮಹೇಶ್ ಸೇರಿದಂತೆ ಅನೇಕ ಗಣ್ಯರು ಪಾಲ್ಗೊಂಡಿದ್ದರು. ಮಂಡ್ಯ ತಾಲೂಕಿನ ಅಂಪಾಪುರ ಗ್ರಾಮದ ಪಟ್ಟಲಧಾಮ ದೇವಾಲಯಕ್ಕೆ ಮೂಲ ಅರ್ಚಕರನ್ನು ನೇಮಕ ಮಾಡುವುದು ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಗ್ರಾಮಸ್ಥರು ಜಿಲ್ಲಾಧಿಕಾರಿ ಕಚೇರಿ ಬಳಿ ಪ್ರತಿಭಟನೆ ನಡೆಸಿದರು. ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಮಂಡ್ಯ ತಾಲೂಕಿನ ಅಂಪಾಪುರ ಗ್ರಾಮದ ಗ್ರಾಮಸ್ಥರು ಮಂಡ್ಯದ ಜಿಲ್ಲಾಧಿಕಾರಿ ಕಚೇರಿ ಬಳಿ ಪ್ರತಿಭಟನೆ ನಡೆಸಿ ತಮ್ಮ ಅಸಮಾಧಾನವನ್ನು ಹೊರಹಾಕಿದರು. ಗ್ರಾಮದ ಪಟ್ಟಲಧಾಮ ದೇವಸ್ಥಾನಕ್ಕೆ ಮೂಲ ಅರ್ಚಕರನ್ನೇ ನೇಮಕ ಮಾಡಬೇಕು. ಹಳೆ ಅರ್ಚಕರಾದ ಎಚ್ ಮಾಯಿಗೌಡ, ತಮ್ಮಣ್ಣ ಮತ್ತು ಸ್ವಾಮಿ ಅರ್ಚಕರನ್ನು ವಜಾಗೊಳಿಸಬೇಕು ಅಂತ ಒತ್ತಾಯಿಸಿದರು. ದೇವಸ್ಥಾನಕ್ಕೆ ಸೇರಿರುವ ಕೊಡುಗೆ ಜಮೀನನ್ನು ಇಲಾಖೆ ಸ್ವಾಧೀನಕ್ಕೆ ಪಡೆಯಬೇಕು. ದೇವಸ್ಥಾನದ ಒಡವೆ ಲೆಕ್ಕ ಪರಿಶೀಲನೆ ನಡೆಸಬೇಕು. ಹುಂಡಿ ಹಣವನ್ನು ದೇವಸ್ಥಾನದ ಅಭಿವೃದ್ಧಿಗೆ ಬಳಸಬೇಕು ಅಂತ ಆಗ್ರಹಿಸಿದರು. ತಕ್ಷಣವೇ ಗ್ರಾಮಸ್ಥರ ಬೇಡಿಕೆಗಳನ್ನು ಈಡೇರಿಸಬೇಕು, ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸುವುದಾಗಿ ಎಚ್ಚರಿಕೆ ನೀಡಿದರು. ದೇವಸ್ಥಾನ ತೆಗೆದಾಗ ಸಾರ್ವಜನಿಕರ ಮುಕ್ತ ಅವಕಾಶ, ಅವತ್ತು ಕೂಡ ಯಾವುದೇ ಪೂಜಾರಿ ಅಂತ ಕನ್ಸಿಡರ್ ಇರಲ್ಲ. ಈಗೇನು ಹೊನ್ನೇಗೌಡ ಅಲ್ಲಿ ಸ್ವಾಮಿಲಿ ಇವರು ಯಾರನ್ನೂ ಪೂಜೆ ಮಾಡಿ ಅಂತಲೂ ಹೇಳಲ್ಲ. ಅದಕ್ಕೆ ಪೇಪರ್ ಸ್ಟೇಟ್ಮೆಂಟು ಕೂಡ ಇದೆ, ಮೀಡಿಯಾದವರು ಸ್ಟೇಟ್ಮೆಂಟು ಕೂಡ ಇದೆ ನಮ್ಮ ಹತ್ರ. ಆದರೂ ಈಗ 13ನೇ ತಾರೀಕು ಹೊಸ ಆದೇಶ ತರ್ತಾರೆ, ಹಳೆ ಪೂಜಾರಿಗಳ ಒಳಗಡೆ ಹೋಗಿ ಪೂಜೆ ಮಾಡೋಕ್ಕೆ ಅವಕಾಶ ಕೊಡಿ ಅಂತ. ಆದರೂ ನಾವು ಅಂಪಾಪುರ ಗ್ರಾಮದವ್ರು ಬಿಡಲ್ಲ. ಆದರೆ ಅಂಪಾಪುರ ಗ್ರಾಮದಲ್ಲಿ ಬೆಸ್ತ ಜನಾಂಗ ಮತ್ತು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಅಂತ 3 ಕೋಮ್ ಜನ ಇರ್ತೀವಿ. ಆದರೂ ನಮ್ಮನ್ನು ಪೂಜೆಯಲ್ಲಿ ಕೂಡ ಸಿಕ್ಕಾಪಟ್ಟೆ ಭೇದ ಭಾವನ ಉಂಟು ಮಾಡ್ತಾರೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದವರಿಗೆ ಇವತ್ತು ಕೂಡ ಎಲೆಯಲ್ಲಿ ಗಂಧವನ್ನು ಕೊಡ್ತಾರೆ. ತೀರ್ಥ ಪ್ರಸಾದವನ್ನು ಕೂಡ ಯಾವುದೋ ಒಂದು ರೀತಿಯಲ್ಲಿ ನಾವು ಕೊಟ್ಟಂಥ ದೇವಿಗೆ ತಗೋದಂಥ ಪೂಜಾ ಸಾಮಾನುಗಳನ್ನ ದೇವಿಗೆ ಸರಿಯಾದ ರೀತಿ ಅರ್ಪಿಸ್ತಾ ಇಲ್ಲ. ಅದನ್ನು ಯಾವುದೋ ಒಂದು ಮೂಲೆಗೆ ಹಾಕೋದು, ಹೂವಿನ ತೆಗೆದು ಮೂಲೆಗೆ ಹಾಕೋದು. ನಮ್ಮ ಬೇಡಿಕೆಯನ್ನು ಅಂಪಾಪುರ ಗ್ರಾಮದ ಮೂಲ ಅರ್ಚಕರೇ ಆಯ್ಕೆ ಆಗಬೇಕು. ಅಂಪಾಪುರದ ಪಡೆದಮ್ಮನಿಗೆ ಅಂಪಾಪುರದವರೇ ಅರ್ಚಕರಾಗಬೇಕು. ಪ್ರತಿಭಟನಾ ಸ್ಥಳಕ್ಕೆ ತಹಶೀಲ್ದಾರ್ ಶಿವಕುಮಾರ್ ಬಿರಾದಾರ್ ಆಗಮಿಸಿ ಸಮಸ್ಯೆ ಬಗೆಹರಿಸುವ ಭರವಸೆ ನೀಡಿದರು. ಪರಿಶೀಲನೆ ಮಾಡ್ತೀವಿ. ಏನು ಪೂಜಾರಿಗಳು ಬೇಡ ಅಂದರೆ ಅದನ್ನು ಏನು ಹೈಯರ್ ಆಫೀಸರ್ಗೆ ಅಪೀಲ್ ಹಾಕಿ ಅದನ್ನು ವ್ಯವಸ್ಥೆ ಮಾಡೋಣ. ಬಟ್ ನಾವೇನು ಏಕಾಏಕಿ ಇದನ್ನು ಮಾಡೋದು. ನೇತೃತ್ವವನ್ನು ಗ್ರಾಮದ ಮುಖಂಡರು ವಹಿಸಿಕೊಂಡಿದ್ದರು. ನಾಗತಿಹಳ್ಳಿ ಗಂಗಾಧರ್ ನಿರ್ದೇಶನದ ಕಿರಿಕ್ ಚಲನಚಿತ್ರವು ಮೇ 23ರಂದು ರಾಜ್ಯಾದ್ಯಂತ ತೆರೆ ಕಾಣಲಿದ್ದು, ಚಿತ್ರರಸಿಕರು ಚಿತ್ರಮಂದಿರದಲ್ಲಿ ಚಿತ್ರವನ್ನು ವೀಕ್ಷಿಸುವಂತೆ ಚಲನಚಿತ್ರದ ಛಾಯಾಗ್ರಾಹಕ ಕೀರ್ತಿವರ್ಧನ್ ಮನವಿ ಮಾಡಿಕೊಂಡರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಚಿತ್ರದ ಛಾಯಾಗ್ರಾಹಕ ಕೀರ್ತಿವರ್ಧನ್ ರವರು, ಚಲನಚಿತ್ರದಲ್ಲಿ ಕಲಾವಿದರು ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನವರೇ ಆಗಿದ್ದು 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಚಿತ್ರವನ್ನು ನಿರ್ಮಾಣ ಮಾಡಲಾಗಿದೆ ಅಂತ ಹೇಳಿದರು. ಮಾರ್ಚ್ 20ರಂದು ಚಿತ್ರದ ಟ್ರೈಲರನ್ನು ಮಂಡ್ಯ ಜಿಲ್ಲೆ ಉಸ್ತುವಾರಿ ಸಚಿವ ಚೆಲುವರಾಯಸ್ವಾಮಿ ಅವರು ಬಿಡುಗಡೆ ಮಾಡಿದ್ದು, ರಾಜ್ಯದಲ್ಲಿ 50ರಿಂದ 70ಕ್ಕೂ ಹೆಚ್ಚು ಚಿತ್ರಮಂದಿರಗಳಲ್ಲಿ ಚಿತ್ರ ಬಿಡುಗಡೆಯಾಗಲಿದೆ ಅಂತ ಹೇಳಿದರು. ಟೆನ್ನಿಸ್ ಕೃಷ್ಣ, ಹೊನ್ನಾವಳಿ ಕೃಷ್ಣರಂತಹ ಹಿರಿಯ ತಾರಾಗಣ ಚಿತ್ರದಲ್ಲಿ ಇದ್ದು, ಮಂಡ್ಯ, ಮೈಸೂರು, ಕಾರವಾರ, ಮಂಗಳೂರು ಇತರೆಡೆ ಚಿತ್ರೀಕರಣ ಮಾಡಲಾಗಿದೆ. ಆರ್ ವಿ ಭರತ್ ಅವರ ಸಂಗೀತ ನಿರ್ದೇಶನದಲ್ಲಿ 4 ಹಾಡುಗಳಿವೆ ಅಂತ ತಿಳಿಸಿದರು. ಪ್ರತಿಷ್ಠಿತ BM ಪ್ರತಿ ವರ್ಷ ಸಾಂಸ್ಕೃತಿಕವಾಗಿ ದುಡಿಯುತ್ತಿರುವ ವ್ಯಕ್ತಿಗಳಿಗೆ ಕೊಡಮಾಡುವ ಶ್ರೀಮತಿ ಸಾವಿತ್ರಮ್ಮ ಪ್ರೊಫೆಸರ್ MV ಸೀತಾರಾಮಯ್ಯ ಸಾಹಿತ್ಯ ಪುರಸ್ಕಾರವನ್ನು ಈ ಬಾರಿ ಕರ್ನಾಟಕ ಸಂಘದ ಅಧ್ಯಕ್ಷರಾದ ಪ್ರೊಫೆಸರ್ ಜಯಪ್ರಕಾಶ್ ಗೌಡರವರಿಗೆ ನೀಡಲಾಯಿತು. ಥ್ಯಾಂಕ್ ಯು.
ಲೇಯರ್ ಕಟ್ಟಲ್ವಾ ಅದು ಹಂಗೆ ಬಂದ್ಬಿಡುತ್ತೆ. ಗೋಷ್ಠಿಯಲ್ಲಿ ನಿರ್ಮಾಪಕ ನಾಗರಾಜು, ಸಹನಿರ್ಮಾಪಕ ಹರೀಶ್ ಶೆಟ್ಟಿ, ನಾಯಕ ನಟ ರವಿ ಶೆಟ್ಟಿ, ರುದ್ರಾರಾಧ್ಯ, ದೀಪಕ್ ಗೌಡ, ರಾಜೇಶ್ ಉಪಸ್ಥಿತರಿದ್ದರು. ಮದ್ದೂರಿನ ಐತಿಹಾಸಿಕ ಕಾಶಿ ವಿಶ್ವನಾಥ ಸ್ವಾಮಿ ದೇವಾಲಯಕ್ಕೆ ಕುಕ್ಕೆ ಸುಬ್ರಹ್ಮಣ್ಯ ಮಠದ ಪೀಠಾಧ್ಯಕ್ಷರಾದ ಶ್ರೀ ವಿದ್ಯಾಪ್ರಸನ್ನ ತೀರ್ಥ ಸ್ವಾಮೀಜಿಗಳು ಭೇಟಿ ನೀಡಿ ದೇವರ ದರ್ಶನವನ್ನು ಪಡೆದರು. ಈ ಸಂದರ್ಭದಲ್ಲಿ ಮಾತನಾಡಿದವರು, ಕೇಂದ್ರ ಸರ್ಕಾರ ದೇಶದ್ರೋಹಿಗಳಿಗೆ ತಕ್ಕ ಉತ್ತರವನ್ನು ನೀಡಿದೆ ಅಂತ ಹೇಳಿದರು. ಮೋದಿಯವರು ತೆಗೆದುಕೊಂಡಂಥ ನಿರ್ಧಾರ ಸಮರ್ಥವಾಗಿದೆ ಅಂತ ಹೇಳಿದರು. ಯಾವತ್ತೂ ಧರ್ಮವನ್ನು ಸಂಘರ್ಷವನ್ನು ಒಟ್ಟು ಮಾಡಬಾರ್ದು, ಧರ್ಮವೇ ಬೇರೆ ಸಂಘರ್ಷವೇ ಬೇರೆ ಅನ್ನುವಂಥ ರೀತಿಯಲ್ಲಿ ಸ್ವಾಮೀಜಿಗಳು ತಮ್ಮ ಭಾವನೆಯನ್ನು ವ್ಯಕ್ತಪಡಿಸಿದರು. ಮದ್ದೂರು ಪಟ್ಟಣದ ಪುರಾಣ ಪ್ರಸಿದ್ಧ ಶ್ರೀ ಕಾಶಿ ವಿಶ್ವೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಕುಕ್ಕೆ ಸುಬ್ರಹ್ಮಣ್ಯ ಪೀಠದ ಸ್ವಾಮಿಗಳಾದ ಶ್ರೀ ವಿದ್ಯಾಪ್ರಸನ್ನ ತೀರ್ಥ ಸ್ವಾಮೀಜಿಗಳು ಭೇಟಿ ನೀಡಿದರು. ಈ ಸಂದರ್ಭದಲ್ಲಿ ಅವರು ಕಾಶಿ ವಿಶ್ವನಾಥನಿಗೆ ವಿಶೇಷ ಪೂಜೆ ಸಲ್ಲಿಸಿದರು. ಗುರುಗಳಿಗೆ ಆತ್ಮೀಯವಾಗಿ ಪುಷ್ಪ ಸಮರ್ಪಿಸುವ ಮೂಲಕವಾಗಿ ದೇವಾಲಯದ ಪ್ರಧಾನ ಅರ್ಚಕರು ಪುರೋಹಿತರಾದ ರಾಘವೇಂದ್ರ ಅವರು ಆತ್ಮೀಯ ಬರಮಾಡಿಕೊಂಡರು. ನಂತರ ಭಕ್ತರು ವಿಶೇಷ ಆಶೀರ್ವಾದ ಪಡೆದರು. ಈ ಸಂದರ್ಭದಲ್ಲಿ ತಾಲೂಕು ಬ್ರಾಹ್ಮಣ ಸಭಾ ಕಾರ್ಯದರ್ಶಿಗಳಾದ ಸತ್ಯನಾರಾಯಣ ರಾವ್, ಶಂಕರ ಸಭಾ ಅಧ್ಯಕ್ಷರಾದ ಗುರುಸ್ವಾಮಿ, ರಾಘವೇಂದ್ರ ಸ್ವಾಮಿ, ಮಠದ ಅಧ್ಯಕ್ಷರಾದ ರಾಮಚಂದ್ರ, ನಿರ್ದೇಶಕರಾದ ಕೋಟಬೀದಿ ಮೋಹನ್ ಸೇರಿದಂತೆ ಅನೇಕರಿದ್ದರು. ಈ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಸ್ವಾಮೀಜಿಗಳು, ಯಾವಾಗಲೂ ಸ್ವಧರ್ಮವನ್ನು ನಾವು ರಕ್ಷಣೆ ಮಾಡಬೇಕು, ಇನ್ನೊಬ್ಬರ ಧರ್ಮವನ್ನು ಹಾಳು ಮಾಡಬಾರದು. ಕೇಂದ್ರ ಸರ್ಕಾರ ಪಾಕಿಸ್ತಾನದ ವಿರುದ್ಧ ತೆಗೆದುಕೊಂಡ ರೀತಿ ಉತ್ತಮವಾಗಿದೆ. ಅದಕ್ಕಾಗಿ ನಾವು ಮೋದಿಯವರಿಗೆ ಧನ್ಯತೆ ಹೇಳುತ್ತೇವೆ. ಯಾವಾಗಲೂ ಧರ್ಮದಲ್ಲಿ ನಿಷ್ಠೆ ಇರಬೇಕು, ದೈವಭಕ್ತಿ ಇರಬೇಕು ಅಂತ ಅವರು ಸುದ್ದಿಗಾರರಿಗೆ ತಿಳಿಸಿದರು. ಮಾಜಿ ಶಾಸಕ ಅನ್ನದಾನಿ ವಿರುದ್ಧ ವಿನಾಕಾರಣ ದಬ್ಬಾಳಿಕೆ ಮಾತುಗಳನ್ನಾಡುತ್ತಿದ್ದಾರೆ ಅಂತ ದೂರಲಾಗಿದ್ದು, ಕಾಂಗ್ರೆಸ್ ಪಕ್ಷದ ದೌರ್ಜನ್ಯ ದಬ್ಬಾಳಿಕೆಯ ನಡೆಯಿಂದಾಗಿ ನಾನು ಕಾಂಗ್ರೆಸ್ ಪಕ್ಷವನ್ನು ತೊರೆದೆ ಅಂತ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಹನುಮಂತು ಕಿಡಿಕಾರಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದ ಹನುಮಂತು ಅವರು, ಕಾಂಗ್ರೆಸ್ನಲ್ಲಿ ಅಭಿವೃದ್ಧಿಗೆ ಒತ್ತು ನೀಡುವುದಿಲ್ಲ, ಅಲ್ಲಿರುವುದು ದ್ವೇಷದ ರಾಜಕಾರಣ. ಮಳವಳ್ಳಿ ತಾಲೂಕಿನಲ್ಲಿ ಅಭಿವೃದ್ಧಿ ಕಾರ್ಯಕ್ರಮಗಳು ಅದಕ್ಕೆ ನಿಂತಿರುವುದು ಈ ರೀತಿಯ ದ್ವೇಷದ ರಾಜಕಾರಣಕ್ಕೆ ಸಾಕ್ಷಿಯಾಗಿದೆ ಅಂತ ಹೇಳಿದರು. ತಾಲೂಕಿನ ಕನಕ ಭವನ, ಜಗಜೀವನ್ ರಾಮ್ ಭವನ, ಬಸವ ಭವನ ನಿರ್ಮಾಣದ ಕಾಮಗಾರಿಗಳಿಗೆ ಅನ್ನದಾನಿಯವರು ಚಾಲನೆ ನೀಡಿದ್ದರೆ ಅದಕ್ಕೆ ನಿಲ್ಲಿಸಿ ಪೂರ್ಣಗೊಳ್ಳದಂತೆ ದ್ವೇಷ ಕಾಡುತ್ತಿದ್ದಾರೆ. ಸವಿತಾ ಸಮಾಜ ಭವನ ನಿರ್ಮಾಣಕ್ಕೆ ಗುದ್ದಲಿ ಪೂಜೆ ಮಾಡಿದ್ದು ಅದನ್ನು ಗುದ್ದಲಿ ಪೂಜೆಗೆ ಸೀಮಿತಗೊಳಿಸಿದ್ದಾರೆ ಅಂತ ಆರೋಪಿಸಿದರು. ಅನ್ನದಾನಿಯವರು ಶಾಸಕರಾದ 2 ಅವಧಿಯಲ್ಲಿ 4,700 ಕೋಟಿಗೂ ಮಿಗಿಲಾಗಿ ಅನುದಾನ ತಂದು ಅಭಿವೃದ್ಧಿ ಮಾಡಿಸಿದ್ದಾರೆ ಅಂತ ಸಮರ್ಥಿಸಿಕೊಂಡರು. ಯುವ ಜೆಡಿಎಸ್ ತಾಲೂಕು ಅಧ್ಯಕ್ಷರಾದ ಶ್ರೀಧರ್ ಮಾತನಾಡಿ, ನರೇಂದ್ರ ಸ್ವಾಮಿ ಪರ ಮಾತನಾಡುವಾಗ ನಾಲಿಗೆ ಅರಿಬಿಟ್ಟ ದೇವರಾಜು ಅವರಿಗೆ ನಾಲಿಗೆ ಮೇಲೆ ಹಿಡಿತಾ ಇರಬೇಕು. ತಮ್ಮ ಪಕ್ಷ ಅಧಿಕಾರಿಗೆ ಬಂದ ನಂತರ ಸಾಕಷ್ಟು ಎಕರೆ ಜಮೀನ ಅಕ್ರಮ ಖಾತೆ ಮಾಡಿದ್ದು, ಆಗಿನ ಶಾಸಕರು ಯಾರು, ಆಡಳಿತದ ಅಧಿಕಾರ ಯಾರಿಗಿತ್ತು, ಯಾರ ಹೆಸರಿಗೆ ಅಕ್ರಮ ಖಾತೆ ಆಗಿದೆ ಎಂಬುದನ್ನು ತಿಳಿಸಲು ಹೇಳಿದರು. 100 ಎಕರೆ ಅಕ್ರಮ ಖಾತೆ ರದ್ದಾಗಿದೆ ಎಂದು ಹೇಳುವ ಕಾಂಗ್ರೆಸ್ಸಿಗರು, ರದ್ದಾದ ನಂತರ ಈ ಜಮೀನು ಎಲ್ಲಿಗೆ ವರ್ಗಾಯಿಸಲಾಗಿದೆ, ಅದರ ಮುಂದಿನ ಹಂತ ಏನಾಗಿದೆ ಎಂಬುದನ್ನು ಬಹಿರಂಗಪಡಿಸಬೇಕು. ಇಲ್ಲವಾದಲ್ಲಿ ಎಲ್ಲ ವಿಷಯಗಳ ಚರ್ಚೆಗೆ ಸಮಯ ಸ್ಥಳ ನಿಗದಿಪಡಿಸಿ ಸಾರ್ವಜನಿಕರ ಚರ್ಚೆಗೆ ಮುಂದಾಗುವಂತೆ ಸವಾಲು ಹಾಕಿದರು. ಕಲ್ಕುಣಿ ದೇವರಾಜ್ ಅವರು, CP ರಾಜು ಸಾಕ್ಷಿ ಗುಡ್ಡೆ ಬಗ್ಗೆ ಮಾತಾಡ್ತಾರೆ. ಈಗ ಯಾರೇ ಆದರೂ ಒಬ್ಬ ಜನಪ್ರತಿನಿಧಿಯಾಗಿ ಬರೋದು ಕೆಲಸ ಮಾಡಲಿಕ್ಕೆ, ಸಾಕ್ಷಿ ಗುಡ್ಡೆ ತೋರಿಸ್ಲಿಕ್ಕೆ, ಮತ್ತು ನನ್ನ ಅವಧಿನಲ್ಲಿ ಇದಾಯಿತು ಅನ್ನೋದು ಯಾರೇನು ಕೆಲಸ ಮಾಡಿದ್ರು ಅದು ಒಪ್ಕೊಳ್ತಕ್ಕಂಥದ್ದು. ಆದರೆ ಡಾಕ್ಟರ್ ಕೆ ಅನ್ನದಾನಿಯವರು ತಮ್ಮ ಅನುದಾನ ಬಿಟ್ಟು ಏನು ಯಾವುದೂ ಮಾಡಿಲ್ಲ ಅಂತ ಹೇಳ್ತಾರೆ. ನಾನು ಅದಕ್ಕೆ ದಾಖಲೆ, ಪ್ರತಿಯೊಂದು ಕಾಮಗಾರಿದು ದಾಖಲೆ ತಗೊಂಡಿದ್ದೀನಿ. ಅವರು 2004ರಿಂದ 2008ರವರೆಗೆ 3.5 ವರ್ಷಗಳಲ್ಲಿ 1669 ಕೋಟಿ .95 ಕೋಟಿಗಳು ಕೆಲಸ ಮಾಡಿದ್ದಾರೆ. ಮತ್ತು 2018ರಿಂದ 2023ವರೆಗೆ 2487 ಕೋಟಿ .89 ಕೋಟಿಗಳು ಕೆಲಸ ಮಾಡಿದ್ದಾರೆ. ಒಟ್ಟು 4157 .87 ಕೋಟಿ ಕೆಲಸ ಮಾಡಿದ್ದಾವೆ. ಅದು ಡಾಕ್ಟರ್ ಕೆ ಅನ್ನದಾನಿಯವರು ಬಂದಿದ್ದಂಥ ಅನುದಾನನ ಸ್ಪೆಷಲ್ ಗ್ರಾಂಟ್ ತಂದಿಲ್ವಾ? ಈಗ ನಮ್ಮ ಸೋದರು ಕೇಳ್ತಾಯಿದ್ರು, ಅವರ ಇದರಲ್ಲಿ ಏನೂ ಆಗೇ ಇಲ್ಲ, ಉರಿಗಾಲ ಏತನೀರು ಅವರು ಈಗ ಕೆಲಸ ನಡೀತಾ ಇರೋದ್ರಲ್ಲಿ 150 ಕೋಟಿ ಕುಮಾರಸ್ವಾಮಿ ಅವರು ಕೊಟ್ಟಿದ್ದಾರೆ. ಅದಕ್ಕೆ ದಾಖಲೆ ಇದೆ. ಯಾಕೆಂದರೆ ಪೈಪೆಲ್ಲ ತುಂಬ್ಕೊಂಡೈತಾದ್ರು ಅಂತ ಹೇಳ್ತಾರೆ. ಪೈಪೆಲ್ಲ ತುಂಬ್ಕೊಂಡ್ಮೇಲೆ ಕೇಸ್ ಮಾಡಬೇಕಾಗಿತ್ತಲ್ಲ ಆ ಟೆಂಡರ್ ತಗೊಂಡಿರೋ ಕಂಪ್ನಿಯವನು. ಕಂಪ್ಲೇಂಟ್ ಕೊಟ್ಟಿದ್ರೆ ಕೊಡಲಿ, ಸುಮ್ಗೆ ಅದು ಆರೋಪ. ಕೆಲಸ ಮಾಡೋರ ಬಗ್ಗೆ ಎಲ್ಲೂ ದೋಷದಿಲ್ಲ. ನಾವು ಕೆಲಸ ಮಾಡಿದ್ವಿ, ಮಾಜಿ ಶಾಸಕರು ಕೆಲಸ ಮಾಡಿದ್ದಾರೆ. ಗೋಷ್ಠಿಯಲ್ಲಿ ಜೆಡಿಎಸ್ SC ವಿಭಾಗದ ಜಿಲ್ಲಾಧ್ಯಕ್ಷರಾದ ST ಜಯರಾಮ್, ಸೋಮಣ್ಣ, ಸಿದ್ದಾಚಾರಿ, ಸದಾನಂದ ಉಪಸ್ಥಿತರಿದ್ದರು. ಮಂಡ್ಯದ ಕಾಳಿಗೌಡ ಶಾಲಾ ಆವರಣದಲ್ಲಿರುವ ಸಂತೋಷ್ ಪದವಿ ಪೂರ್ವ ಕಾಲೇಜಿನ ಆಶ್ರಯದಲ್ಲಿ ದ್ವಿತೀಯ PUC ವಿಜ್ಞಾನ ವಾಣಿಜ್ಯ ವಿಭಾಗದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಅಭಿನಂದನಾ ಸಮಾರಂಭ ಇತ್ತೀಚೆಗೆ ಅರ್ಥಪೂರ್ಣವಾಗಿ ನಡೆಯಿತು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡೆ ವಿದ್ಯಾರ್ಥಿಗಳಿಗೆ ಬಹುಮಾನವನ್ನು ವಿತರಿಸಿ ಶುಭವನ್ನು ಹಾರೈಸಿದರು. ಮಂಡ್ಯದ ಕಾಳೇಗೌಡ ಶಾಲಾ ಆವರಣದಲ್ಲಿರುವ ಸಂತೋಷ್ ಪದವಿ ಪೂರ್ವ ಕಾಲೇಜು ಬಳಿ ಬದುಕು ಬೆಳಕು ಸೇವಾ ಸಮಿತಿ, ಎಲ್ಲೆಲ್ಲಗೊಂದಾಗು ಮಂಕುತಿಮ್ಮ ಟ್ರಸ್ಟ್, ಮಂಡ್ಯ ಅಮೃತ ಅಲಯನ್ಸ್ ಸಂಸ್ಥೆ, ನಿವೃತ್ತ ಶಿಕ್ಷಕ ಕೆ ಮಾಯಗಶೆಟ್ಟಿ ಸೇವಾ ಸಮಿತಿ, ಸಂತೋಷ್ ಪದವಿ ಪೂರ್ವ ಕಾಲೇಜು ವತಿಯಿಂದ ದ್ವಿತೀಯ PUC ವಿಜ್ಞಾನ ವಾಣಿಜ್ಯ ವಿಭಾಗದಲ್ಲಿನ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಅಭಿನಂದನಾ ಸಮಾರಂಭ ನಡೆಯಿತು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ, BJP ಮುಖಂಡರಾದ ಅರವಿಂದ್
ಹಾಗೂ ಮಂಕುತಿಮ್ಮ ಟ್ರಸ್ಟ್ ಅಧ್ಯಕ್ಷರಾದ ವಿನಯ್ ಕುಮಾರ್, ಮಂಡ್ಯ ಅಮೃತ ಅಲಯನ್ಸ್ ಸಂಸ್ಥೆಯ ಲೋಕೇಶ್, ಪ್ರಾಂಶುಪಾಲರಾದ ಸಂತೋಷ್, ಶಾಲೆಯ ಆಡಳಿತಾಧಿಕಾರಿ ಚಂದ್ರಪ್ರಭಾ, ಮುಖ್ಯ ಶಿಕ್ಷಕರಾದ ಗೋವಿಂದರಾಜು, ಶಿಕ್ಷಕರಾದ ಜಯಲಕ್ಷ್ಮಮ್ಮ ಸೇರಿದಂತೆ ಇನ್ನಿತರರಿದ್ದರು. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ದೊಡ್ಡದಾಗಿ ಯೋಚಿಸಿ ಅಂತ. ಥಿಂಕ್ ಬಿಗ್ ಅಂಡ್ ಗ್ರೋ ರಿಚ್ ಅಂತ ಒಂದು ಪುಸ್ತಕ ಇದೆ. ಹೇಳಿ, ನಾವು ದೊಡ್ಡದಾಗಿ ಯೋಚನೆ ಮಾಡಿದ್ರೆ ಮಾತ್ರ ನಾವು ವಿಶಾಲವಾಗಿ ಬೆಳೆಯಕ್ಕೆ ಸಾಧ್ಯ ಅಲ್ವಾ? ನಾವು ಯಾಕೆ ಎಕ್ಸಾಮ್ಗಳಲ್ಲಿ 100 ತಗೋಬೇಕು ಯಾರಿಗಾರು ಗೊತ್ತಾ? ಅಥವಾ ಆ ಗುರಿ ಇಟ್ಕೋತೀರಾ? ಸಾಮಾನ್ಯರು, ನಮ್ಮ ತಂದೆ ತಾಯಿ ಪೋಷಕರು ನಮ್ಮನ್ನ ಯಾಕೆ ಓದಿಸ್ತಾ ಇದ್ದಾರೆ ಅಂತ ನಾನು ತುಂಬಾ ದೀರ್ಘವಾಗಿ ನೋಡಿದ್ರೆ, ಯಾರು ಜ್ಞಾನದ ಅರಿವಿಗೋಸ್ಕರ ಓದಿಸ್ತಾ ಇಲ್ಲ ಸರ್. ಎಲ್ಲ ಓನ್ಲಿ ಫಾರ್ ಸ್ಯಾಲ್ರಿ ಅಲ್ವಾ? ನೀವು ಇವಾಗ 100% ಮಾರ್ಕ್ಸ್ ತಗೋಬೇಕು, ನೆಕ್ಸ್ಟ್ ಒಳ್ಳೆ ಕಾಲೇಜ್ IIT ಅಥವಾ ಇಂಜಿನಿಯರಿಂಗ್ ಸೇರಿಸ್ಕೋಬೇಕು, ಅಲ್ಲಿ ನೀವು ಪರ್ ಆ್ಯನಮ್ ಎಷ್ಟು. ನನಗೆ ತುಂಬಾ ಜನ ಫ್ರೆಂಡ್ಸ್ ನೆಂಟಲ್ಲಿ ಸಿಗ್ತಾ ಕೇಳ್ತಾ ಇರ್ತಾರೆ ಇನ್ನೊಬ್ರನ್ನ, ಬೆಂಗಳೂರೆಲ್ಲ ಕೆಲಸ ಮಾಡ್ತಾರೆ, ಎಷ್ಟಪ್ಪ ನಿಂದು ಪರ್ ಆ್ಯನಮ್ ಎಷ್ಟಪ್ಪ, ಎಲ್ಲಿ ಕಂಪ್ನಿದೆಯಪ್ಪ ಅಲ್ವಾ? ಇಷ್ಟೇನಾ ಉದ್ದೇಶ? ವಿದ್ಯಾರ್ಥಿಗಳ ಎಜುಕೇಶನ್ ಸಿಸ್ಟಮ್ ಇಷ್ಟೇನಾ? ನೀವೇ ಯೋಚನೆ ಮಾಡಿ, ವಿದ್ಯಾಭ್ಯಾಸ ಇಷ್ಟೇನಾ? ಇದೇ ಸಂದರ್ಭದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ್ ಬಾಲದಂಡಿ ಅವರು ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಆತ್ಮೀಯವಾಗಿ ಸನ್ಮಾನಿಸಿದರು. ರಾಜ್ಯದ ಕಾಂಗ್ರೆಸ್ ಸರ್ಕಾರ 5 ಗ್ಯಾರಂಟಿಗಳ ಹೊರತಾಗಿ ಕಂದಾಯ ಸೇವೆಗಳಲ್ಲಿ ಸುಧಾರಣೆ ತರಲು 6ನೇದಾಗಿ ಭೂ ಗ್ಯಾರಂಟಿಯನ್ನು ಪರಿಚಯ ಮಾಡ್ತಿದೆ ಅಂತ ಕೆಪಿಸಿಸಿ ರಾಜ್ಯ ವಕ್ತಾರ ಕಶ್ಯಪ್ ಮಂಡ್ಯದಲ್ಲಿ ಸುದ್ದಿಗಾರರಿಗೆ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕೆಪಿಸಿಸಿ ರಾಜ್ಯ ವಕ್ತಾರರಾದ ಕಶ್ಯಪ್ ಅವರು, ಭೂ ಸಮಸ್ಯೆಗಳಿಗೆ ಸಂಬಂಧಿಸಿದಂತೆ ರೈತರು ಇನ್ನೂ ಕಂದಾಯ ಇಲಾಖೆಗೆ ಅಲೆಯುವ ಅಗತ್ಯ ಇರುವುದಿಲ್ಲ. ಮನೆಯಲ್ಲೇ ಕುಳಿತು ಅಥವಾ ಕೈ ಬೆರಳಿನಂಚಿನಲ್ಲಿ ಭೂ ದಾಖಲೆಗಳನ್ನು ಸರಿಪಡಿಸಿಕೊಳ್ಳಬಹುದು ಅಂತ ಹೇಳಿದರು. ಸರ್ಕಾರ ಆರಂಭವಾಗಿ 2 ವರ್ಷ ತುಂಬುವ ಹಿನ್ನೆಲೆಯಲ್ಲಿ ಮೇ 20ರಂದು ಸಮರ್ಪಣಾ ಸಂಕಲ್ಪ ಕಾರ್ಯಕ್ರಮವನ್ನು ಹೊಸಪೇಟೆಯಲ್ಲಿ ಏರ್ಪಡಿಸಲಾಗಿದ್ದು, ಅಂದು ಲಕ್ಷಾಂತರ ಮಂದಿಗೆ ಹಕ್ಕುಪತ್ರಗಳನ್ನು ವಿತರಿಸುತ್ತಿದ್ದು, ಸರ್ಕಾರ ಬಂದ ಹಲವು ದಿನಗಳಲ್ಲಿ ಈ ಸಾಧನೆ ಮಾಡುವ ಮೊದಲ ಸರ್ಕಾರ ಕಾಂಗ್ರೆಸ್ದಾಗಿದೆ ಅಂತ ಹೇಳಿದರು. ಸರ್ಕಾರ ಗ್ಯಾರಂಟಿ ಯೋಜನೆಗೆ ಘೋಷಿಸಿ ಕೊಟ್ಟ ಮಾತಿನಂತೆ ಗ್ಯಾರಂಟಿಗಳನ್ನು ಜಾರಿ ಮಾಡಿದ್ದು, ಅದಕ್ಕಾಗಿ 57,000 ಕೋಟಿ ಬಜೆಟ್ನಲ್ಲಿ ಮೀಸಲಿಸಲಾಗಿದೆ. ಇದೀಗ ಭೂ ಗ್ಯಾರಂಟಿಗಳ ಮೂಲಕ ಬೆಳೆ ನಷ್ಟ, ಪೋಡಿ ಹಾಗೂ ಇನ್ನಿತರ ಸಂರಕ್ಷಣೆ, ತ್ವರಿತ ಮತ್ತು ಪಾರದರ್ಶಕ ಭೂ ನ್ಯಾಯ ಸೇರಿದಂತೆ 10 ಹಲವು ಕಂದಾಯ ಸಂಬಂಧಿತ ಸೇವೆಗಳನ್ನು ಸರಳೀಕರಣ ಮಾಡಿದ್ದು, ಮನೆಯಲ್ಲೇ ಕುಳಿತು ಮದುವೆ ನೋಂದಣಿಯನ್ನು ಮಾಡುವ ಕೆಲಸ ಕಾರ್ಯಗತ ಮಾಡಲಾಗುವುದು ಅಂತ ಅವರು ವಿವರಿಸಿದರು. ನಾಳೆಗೆ 22 ವರ್ಷ ತುಂಬುತ್ತೆ. ಅದರ ನಿಟ್ಟಿನಲ್ಲಿ ನಾವು ಹೊಸಪೇಟೆಯಲ್ಲಿ ಸಮರ್ಪಣಾ ಸಂಕಲ್ಪ ಅಂತ ಒಂದು ಬೃಹತ್ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೀವಿ. ಒಂದೇ ದಿವಸದಲ್ಲಿ 1,11,111 ಜನಕ್ಕೆ ರಾಜ್ಯದ ಇತಿಹಾಸದಲ್ಲೇ ಯಾವ ಸರ್ಕಾರನೂ ಕೂಡ ಮಾಡಿಲ್ಲ 770 ದಿವಸದಲ್ಲಿ ಹಕ್ಕುಪತ್ರಗಳನ್ನ ವಿತರಿಸ್ತಾ ಇದ್ದೀವಿ. ಇದು ಒಂದು ಮೈಲಿಗಲ್ಲು. ಕಂದಾಯ ಇಲಾಖೆಯಲ್ಲಿ 1,11,111 ಜನಕ್ಕೆ ಈ 94CC ಹಕ್ಕುಪತ್ರಗಳನ್ನ ಯಾವ ಸರ್ಕಾರನೂ ಮಾಡಿಲ್ಲ. ನಮ್ಮ ಸರ್ಕಾರ 780 ದಿವಸದಲ್ಲಿ ಮಾಡಿ ನಿರೂಪಣೆ ಮಾಡಿದ್ದೀವಿ, ನುಡಿದಂತೆ ನಡೆದಿದ್ದೇವೆ. ಅಲ್ಲಿ ಪೌತಿ ಖಾತಾ ಮಾಡಿಸ್ಕೋತಾ ಇದ್ರು. ಇವಾಗ ನಮ್ಮ ಸರ್ಕಾರ ಸಿದ್ದರಾಮಯ್ಯನವ್ರ ನೇತೃತ್ವದಲ್ಲಿ, DK ಶಿವಕುಮಾರ್ ಸಾಹೇಬ್ರ ನೇತೃತ್ವದಲ್ಲಿ ಹಾಗೂ ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡರ ನಿರ್ದೇಶನದ ಮೇರೆಗೆ ವಾಲಂಟರಿಯಾಗಿ VAಗಳು ಯಾರ್ಯಾರು ಕಾಲ ಆಗಿರ್ತಾರೋ ಅವ್ರ ಮನೆಗೆ ಹೋಗ್ಬಿಟ್ಟು ತಕರಾರಿಲ್ಲ ಅಂದರೆ ಸ್ಥಳದಲ್ಲೇ ಡಿಜಿಟಲೈಸ್ ಆಗಿ ಪೌತಿ ಖಾತಾವನ್ನು ಮಾಡಿಕೊಡ್ತಾರೆ. ಇದರಿಂದ ಸಮಯ ಉಳಿಯುತ್ತೆ. ಅವ್ರಿಗೆ ನಾವು ಏನು ಹೇಳಿದ್ವಿ, ಭ್ರಷ್ಟಾಚಾರದ ರಹಿತವಾದ ಆಡಳಿತ ನಿಟ್ಟಿನಲ್ಲಿ ನಾವು ಕೊಡೋಕ್ಕೆ ಮುನ್ನುಗ್ತಾ ಇದ್ದೀವಿ. 3, ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಇವಾಗ ಸಬ್ ರಿಜಿಸ್ಟ್ರ್ ಕಚೇರಿಗೆ ಹೋಗ್ಬಿಟ್ಟು ವಿವಾಹ ನೋಂದಣಿ ಮಾಡ್ಕೋಬೇಕಾಗಿತ್ತು. ಯಾರು ಇದು ಮ್ಯಾರೇಜ್ನ ರಿಜಿಸ್ಟರ್ ಮಾಡ್ಕೋಬೇಕಾಗಿತ್ತು ಅಂದರೆ ಸಬ್ ರಿಜಿಸ್ಟ್ರ್ ಆಫೀಸ್ಗೆ ಹೋಗಬೇಕಾಗಿತ್ತು. ಆದರೆ ನಮ್ಮ ಸರ್ಕಾರ ಬಂದ ಮೇಲೆ ಮನೆಯಲ್ಲೇ ಕೂತ್ಕೊಂಡು ವಿವಾಹ ನೋಂದಣಿ ಮಾಡ್ಕೋಬೋದು ಆನ್ಲೈನಲ್ಲಿ. ಇದು ನಮ್ಮದು ಡಿಜಿಟಲೈಸೇಷನ್ ಕಡೆ ಮೂವ್ ಮಾಡಲಿಕ್ಕೆ ನಾವು ಒಂದು ಹೆಜ್ಜೆ ಇಟ್ಟಿದ್ದೀವಿ. 5 ವರ್ಷದಲ್ಲಿ ಮಾಡಿ ತೋರಿಸ್ತೀವಿ. ಇದರ ಹಂತದಲ್ಲಿ ಕಂದಾಯ ಇಲಾಖೆ ಮುನ್ನುಗ್ತಾ ಇದೆ. ಗೋಷ್ಠಿಯಲ್ಲಿ DCC ಅಧ್ಯಕ್ಷ ಕಾಂಗ್ರೆಸ್ ಮುಖಂಡ ಚಿದಂಬರ್, ಮಂಜುನಾಥ್, ಪ್ರದೀಪ್, CM ದೇವಪ್ಪ ಉಪಸ್ಥಿತರಿದ್ದರು. ರಾಜ್ಯದ ಉಪಲೋಕಾಯುಕ್ತರಾದ ಬಿ ವೀರಪ್ಪ ಅವರು ಮಂಡ್ಯ ಜಿಲ್ಲೆಯ ಕೇರ್ಪೇಟೆ ಪಟ್ಟಣದಲ್ಲಿ ಮಿಂಚಿನ ಸಂಚಲನ ನಡೆಸಿ ಪಟ್ಟಣದ ಅವ್ಯವಸ್ಥೆಗಳ ಅವಲೋಕನ ನಡೆಸಿದರು. ಸಾರ್ವಜನಿಕರಿಂದ ಕುಂದುಕೊರತೆ ಆಲಿಸಿದ್ರ ಜೊತೆಗೆ ಅಧಿಕಾರಿಗಳಿಗೆ ಛೀಮಾರಿ ಕೂಡ ಹಾಕಿದರು. ರಾಜ್ಯದ ಉಪಲೋಕಾಯುಕ್ತರಾದ ಬಿ ವೀರಪ್ಪ ಅವರು ಕೇರ್ಪೇಟೆ ಪಟ್ಟಣದಲ್ಲಿ ಮಿಂಚಿನ ಸಂಚಲನ ನಡೆಸಿ ಅವ್ಯವಸ್ಥೆಗಳ ಅವಲೋಕನ ನಡೆಸಿ ಸಾರ್ವಜನಿಕರಿಂದ ಕುಂದುಕೊರತೆ ಆಲಿಸಿದರು. ಪಟ್ಟಣದಲ್ಲಿ ಕಾಪಾಡದ ಹೆಲ್ತ್ ಇನ್ಸ್ಪೆಕ್ಟರ್, ನೀನು ನಾಲಾಯಕ್, ಡಿಪೋ ಮ್ಯಾನೇಜರ್, ನೀನು ಡ್ಯಾಮೇಜರ್, ನಿನ್ನ ಮನೆ ಆವರಣವನ್ನು ಈಗ ಉದ್ಭಾಗಿಟ್ಕೋತೀಯ, ನಾಚಿಕೆ ಆಗಬೇಕು, ನಿನ್ನ ಕಾರ್ಯವೈಖರಿಗೆ ಅಂತ ಅಧಿಕಾರಿಗಳನ್ನು ಉಪಲೋಕಾಯುಕ್ತರು ತರಡೆಗೆ ತೆಗೆದುಕೊಂಡರು. ಹೋಗಲ್ಲ ಎಲ್ಲ ಇಲ್ಲೇ ನೀವು ಆರಾಮಾಗಿರ್ರಿ. ನಿಮ್ಮ ಮ್ಯಾನೇಜರ್ ನೀವು ಆರಾಮಾಗಿ ಡ್ಯಾಮೇಜರ್ ಆಗಿರಿ. ನಿಮ್ಮ ಮ್ಯಾನೇಜರ್ ಎಲ್ಲ ಡ್ಯಾಮೇಜ್ ಹಾಕೊಂಡು ನಿಮ್ಮ ಮನೆ ಹಂಗೆ ಇಟ್ಕೊತೀರಾ?
ಆನ್ಸರ್ ಮಾಡ್ಬೇಕು. ನಿಮ್ಮ ಕೈಯಲ್ಲಿ ಆಗುತ್ತೆ ಇಲ್ಲ ಅಷ್ಟು ಹೇಳಿ. ಕಲೆಕ್ಟ್ ಮಾಡಿಕೊಂಡು ಆಮೇಲೆ ಅದೆಲ್ಲ ಬೇಕಾಗಿಲ್ಲ, ಎಲ್ಲ ಕ್ಲೀನ್ ಮಾಡಿ, ಫಸ್ಟ್ ಕ್ಲೀನ್ ಮಾಡಿ. ನಾವು ಹತ್ರ ಹೋಗೋಕ್ಕಾಗಲ್ಲ, ಅಲ್ಲಿ ಎಲ್ಲಿ ಚರಂಡಿ ನೋಡ್ಬೇಕು ಕಾಣ್ತಾ ಇಲ್ಲ, ಅದು ಡೇ ಬೈ ಡೇ ಮುಚ್ಕೊಂಡು ಬರುತ್ತೆ ಒಳಗಡೆ ನೀರು. ನೀವು ಕ್ಲೀನಾಗಿ ಎಲ್ಲ ನೀರು ಹೋಗ್ಬೇಕು, ಎಲ್ಲ ಕ್ಲೀನ್ ಮಾಡಿದ್ರೆ ಈ ಪ್ರಾಬ್ಲಮ್ ಆಗ್ತಾ ಇಲ್ಲಲ್ಲ. ನಿಮಗೆ ಇಂಟ್ರೆಸ್ಟ್ ಇಲ್ಲ, ನೀವೇ ಕ್ಲೀನ್ ಇಲ್ಲ, ಇನ್ನು ಚರಂಡಿ ಕ್ಲೀನ್ ಮಾಡ್ಕೊತೀರಿ. ನಿದ್ದೆ ಎದ್ಬಿಟ್ಟು ಹಂಗೆ ಬಂದಿದ್ದೀರಾ. ಕೇರ್ಪೇಟೆ ಪಟ್ಟಣದ ದುಂಡಸಟ್ಟಿ ಅಕ್ಸ್ಮಮ್ಮ ಸ್ಮಾರಕ ಸಾರ್ವಜನಿಕ ಆಸ್ಪತ್ರೆ, ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಬಸ್ ನಿಲ್ದಾಣ, ಸಾರ್ವಜನಿಕ ಶೌಚಾಲಯ, ಪುರಸಭೆ ವ್ಯಾಪ್ತಿಯ ವಿವಿಧ ಬಡಾವಣೆಗಳು ಸೇರಿದಂತೆ ಮೀನಿನ ಮಾರುಕಟ್ಟೆಗೆ ಭೇಟಿ ನೀಡಿ ಅಶುಚಿತ್ವ ತಾಂಡವಾಡುತ್ತಿರುವುದನ್ನು ಕಣ್ಣಾರೆ ಕಂಡು ಮುಖ್ಯ ಅಧಿಕಾರಿ ನಟರಾಜ್ ಅವರನ್ನು ತರಾಟೆಗೆ ತೆಗೆದುಕೊಂಡರು. ಕೇರ್ಪೇಟೆಯಿಂದ ಮೈಸೂರು ನಗರಕ್ಕೆ ಬೆಳಿಗ್ಗೆ ಹಾಗೂ ಸಂಜೆ ಸಮಯದಲ್ಲಿ ಪ್ರಯಾಣಿಕರು ಸಂಚರಿಸಲಿರುವ ಬಸ್ಸುಗಳ ಬಗ್ಗೆ ಸಾರ್ವಜನಿಕರು ಲೋಕಾಯುಕ್ತರ ಗಮನ ಸೆಳೆದು ಬಸ್ ವ್ಯವಸ್ಥೆ ಮಾಡಿಕೊಡುವಂತೆ ಅರಿತುಕೊಂಡರು. ಚಂದ್ರಪಣ್ಣ ಹಾಕೊಂಡು ಬರ್ತಾವಲ್ಲ, ಸ್ವಲ್ಪ ಲೇಟ್ ಆಗ್ತಾವೆ ಅಷ್ಟೇ. ಅವರು 12 ಗಂಟೆ ಭಾನುವಾರ ಆಯ್ತು ಅಂದ್ರೆ ಸಾಕು. 12 ಗಂಟೆ ಮೇಲೆ ಒಂದು ಬಸ್ ಬರಲ್ಲ, ಮೈಸೂರು ಸೈಡ್ಗೆ ಬಸ್ಸೇ ಇರಲ್ಲ. ತುಂಬಾ ಸಮಸ್ಯೆ ಆಗಿದೆ ಸರ್. ಮೈಸೂರು ಸೈಡ್ ಬಸ್ಸೇ ಬರಲ್ಲ. 2 ಅವರ್ 3 ಅವರ್ ಒಂದೊಂದು ಗಾಡಿ ಬರ್ತದೆ. ಹತ್ರ 2 ಬಸ್ ಗಾಡಿ ನಿಂತ್ಕೊಂಡಿರ್ತದೆ. ಪುನೀತ್ ಅಂತ ಸರ್. ಬಸ್ ನಿಲ್ದಾಣದಲ್ಲಿ ಅಶುಚಿತ್ವ ತುಂಬಿ ತುಳುಕುತ್ತಿರುವ ಬಗ್ಗೆ ವಿಭಾಗೀಯ ಸಾರಿಗೆ ಅಧಿಕಾರಿ ರವಿ ಅವರನ್ನ ತರಾಟೆಗೆ ತೆಗೆದುಕೊಂಡರಲ್ಲದೆ ಮೀನಿನ ಮಾರುಕಟ್ಟೆಯ ತ್ಯಾಜ್ಯ ನೀರು ಸೇರಿದಂತೆ ಪಟ್ಟಣದ ಒಳಚರಂಡಿಯ ತ್ಯಾಜ್ಯ ನೀರು, ಚನ್ನಪ್ಪನ ಕಟ್ಟೆಯ ನೀರಿನ ಮೂಲಕ ಹೊಸವಲಲು ಕೆರೆ ಹಾಗೂ ಪಟ್ಟಣದ ದೇವಿರಮಣ್ಣಿ ಕೆರೆಗೆ ಸೇರುತ್ತಿರುವ ಬಗ್ಗೆ ಪಟ್ಟಣದ ನಿವಾಸಿಗರು ದೂರು ನೀಡಿದ ಹಿನ್ನೆಲೆಯಲ್ಲಿ ಚೀಫ್ ಆಫೀಸರ್ ನಟರಾಜು ಹಾಗೂ ಹೆಲ್ತ್ ಇನ್ಸ್ಪೆಕ್ಟರ್ ಅಶೋಕ್ ಅವರನ್ನು ತರಾಟೆಗೆ ತೆಗೆದುಕೊಂಡರು. ಸಾರ್ವಜನಿಕ ಆಸ್ಪತ್ರೆಯಲ್ಲಿ ರೋಗಿಗಳ ಆರೋಗ್ಯ ಮತ್ತು ಚಿಕಿತ್ಸೆ ಬಗ್ಗೆ ಕಾಳಜಿ ವಹಿಸದ ವೈದ್ಯರು ಹಾಗೂ ಸ್ವಚ್ಛತೆ ಕಾಪಾಡದ ಸಿಬ್ಬಂದಿಗಳ ಕಾರ್ಯವೈಖರಿ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ ಉಪ ಲೋಕಾಯುಕ್ತ ಬಿ ವೀರಪ್ಪ ಅವರು ಕೇರ್ಪೇಟೆ ಪುರಸಭೆ, ಕೇರ್ಪೇಟೆ ಬಸ್ ನಿಲ್ದಾಣ ಹಾಗೂ ಸಾರ್ವಜನಿಕ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿಗಳ ವಿರುದ್ಧ ಸುಮೋಟೋ ಕೇಸ್ ದಾಖಲಿಸುವುದಾಗಿ ಪತ್ರಕರ್ತರಿಗೆ ತಿಳಿಸಿದರು. ತಮ್ಮ ಕೇರ್ಪೇಟೆ ಪಟ್ಟಣದ ಭೇಟಿಯ ಸಮಯದಲ್ಲಿ ಸಾರ್ವಜನಿಕರು ನೀಡಿದ ದೂರುಗಳು ಹಾಗೂ ಸಾರ್ವಜನಿಕ ಕುಂದುಕೊರತೆಗಳ ಬಗ್ಗೆ ವಿವರವಾದ ವರದಿಯನ್ನು ಕಳಿಸಿಕೊಡುವಂತೆ ಸ್ಥಳದಲ್ಲಿದ್ದ ತಹಸೀಲ್ದಾರ್ ಲೆಫ್ಟಿನೆಂಟ್ ಕರ್ನಲ್ ಅಶೋಕ್ ಅವರಿಗೆ ನಿರ್ದೇಶನ ನೀಡಿದರು. ಅಲ್ಲಿ ಬಂದಾಗ ರಾತ್ರಿಯಲ್ಲಿ ಬಂದಲ್ಲ, ಅಲ್ಲಿ 10 ಗಂಟೆ ಮದುವೆ, 2 ಅವರ್ಸ್ ವೇಸ್ಟ್ ಮಾಡಬೇಕಲ್ಲ, ಅದಕ್ಕೆ ನಾನು ಇಲ್ಲಿ ಬರ್ತೀನಿ, ಲೋಕಾಯುಕ್ತ ಉಪಲೋಕಾಯುಕ್ತ ಆಗಿದ್ದಾನಲ್ಲ, ಸ್ವಲ್ಪ ಬಸ್ ಸ್ಟ್ಯಾಂಡು ಆಸ್ಪತ್ರೆಯಲ್ಲಿ ನೋಡೋಣ ಅಂತ ಹೇಳ್ಬಿಟ್ಟು ಬಂದೆ. ಆ ಮುನ್ಸಿಪಾಲ್ಟಿ ಎಲ್ಲ ನೋಡಿ ಬಂದೆ. ಇದು ಏನೇನೂ ಇಲ್ಲ ಇಲ್ಲಿ. ಆ ಮುನ್ಸಿಪಾಲ್ಟಿದೊಂದು ನೀವು ನೋಡಿದ್ರಿ, ಇಲ್ಲಿಗೆಲ್ಲಾಗಿ ಸ್ಟಾರ್ಟ್ರಿಂಗೆಲ್ಲ ಮಾಡ್ತಾ ಇದ್ದಾರೆ ಅಲ್ಲಿ ಪಬ್ಲಿಕ್ಕಲ್ಲಿ. ಆ ಗಲೀಜು ನೀರೆಲ್ಲ ಇದೆ, ಕ್ಲೀನ್ ಮಾಡಿಲ್ಲ ಅವರು. ಯಾರಿಗೋ ಒಬ್ಬರ ಮೇಲೆ ಒಬ್ಬರು ಇದು ರೆಸ್ಪಾನ್ಸಿಬಿಲಿಟಿ ಇಲ್ಲ. ಮತ್ತು ಶರ್ಕಿಂಗ್, ಅವ್ನು ಮಾಡಲಿ ಇವ್ನು ಮಾಡಲಿ ಅಂತ ಆ ಥರ ಇದೆ. KSRTC ಕೇಸ್ ರಿಜಿಸ್ಟರ್ ಮಾಡ್ತಾಯಿದ್ದೀನಿ, ಸುಮೋಟೋ ರಿಜಿಸ್ಟರ್ ಮಾಡ್ತಾಯಿದ್ದೀನಿ. ನಿಮ್ಮ ಮುನ್ಸಿಪಾಲ್ಟಿ ಅದನ್ನು ರಿಜಿಸ್ಟರ್ ಮಾಡ್ತಾಯಿದ್ದೀನಿ. ಆಸ್ಪತ್ರೆನೂ ಐ ಆಮ್ ನಾಟ್ ಹ್ಯಾಪಿ. ಇದು ಕೇಸ್ 3 ಕೇಸ್ ರಿಜಿಸ್ಟರ್ ಮಾಡ್ತಾಯಿದ್ದೀನಿ ನಾನು. ಈ ಸಂದರ್ಭದಲ್ಲಿ ಬ್ಯಾಟರಾಯಗೌಡ, ಶ್ರೀನಿವಾಸ್, ಅಶೋಕ್, ಮಂಜುನಾಥ್, ನಟರಾಜ್ ಹಾಗೂ ಸುಷ್ಮಾ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು ಹಾಜರಿದ್ದರು. ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಅವರು ಕೇರ್ಪೇಟೆ ತಾಲೂಕು ಕಚೇರಿಗೆ ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರಲ್ಲದೆ ತಾಲೂಕು ಕಚೇರಿಯಲ್ಲಿ ಸಾರ್ವಜನಿಕರಿಂದ ಕುಂದುಕೊರತೆ ಅರ್ಜಿಗಳನ್ನು ಸ್ವೀಕರಿಸಿ ನಿಯಮಿತ ಅವಧಿಯಲ್ಲಿ ವಿಲೇವಾರಿ ಮಾಡುವಂತೆ ಅಧಿಕಾರಿಗಳಿಗೆ ತಾಕೀತು ಮಾಡಿದರು. ಮಂಡ್ಯ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಅವರು ಕೇರ್ಪೇಟೆ ತಾಲೂಕು ಕಚೇರಿಗೆ ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ತಾಲೂಕು ಕಚೇರಿಯಲ್ಲಿ ಸಾರ್ವಜನಿಕರಿಂದ ಕುಂದುಕೊರತೆ ಅರ್ಜಿಗಳನ್ನು ಸ್ವೀಕರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾಧಿಕಾರಿಗಳು ನಿಯಮಿತ ಅವಧಿಯಲ್ಲಿ ನಿಯಮಾನುಸಾರ ವಿಲೇವಾರಿಯಾಗುವಂತೆ ಮತ್ತು ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳಿಗೆ ನಿರ್ದೇಶನ ನೀಡಿದರು. ಕಚೇರಿಗೆ ಕೆಲಸಕ್ಕಾಗಿ ಬರುವ ನಾಗರಿಕರನ್ನ ಯಾವುದೇ ಕಾರಣಕ್ಕೂ ಆಲಿಸಬೇಡಿ, ಅವರಿಗೆ ಸ್ಪಂದನೆ ತೋರಿ ಅಂತ ಜಿಲ್ಲಾಧಿಕಾರಿಗಳು ಸೂಚನೆ ನೀಡಿದರು. ಮಂಡ್ಯ ನಗರ ಸ್ಥಳೀಯ ಸಂಸ್ಥೆಗಳು ನೀರಿನ ಗುಣಮಟ್ಟ ಪರಿಶೀಲನೆ ಮಾಡಲು ಈ ಹಿಂದೆ 15 ದಿನಗಳಿಗೊಮ್ಮೆ ಪರಿಶೀಲಿಸುತ್ತಿದ್ದರು. ಮುಂದಿನ ದಿನಗಳಲ್ಲಿ ಕಡ್ಡಾಯವಾಗಿ ವಾರಕ್ಕೊಮ್ಮೆ ಪರಿಶೀಲನೆ ನಡೆಸುವಂತೆ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಇತ್ತೀಚೆಗೆ ನಡೆದಂತಹ ಸಭೆಯಲ್ಲಿ ಅಧಿಕಾರಿಗಳಿಗೆ ಖಡಕ್ ಸೂಚನೆಯನ್ನು ನೀಡಿದ್ದಾರೆ. ನಗರ ಸ್ಥಳೀಯ ಸಂಸ್ಥೆಗಳು ನೀರಿನ ಗುಣಮಟ್ಟ ಪರಿಶೀಲನೆಯನ್ನು ಈ ಹಿಂದೆ 15 ದಿನಗಳಿಗೊಮ್ಮೆ ಪರಿಶೀಲಿಸುತ್ತಿದ್ದು, ಮುಂದಿನ ದಿನಗಳಲ್ಲಿ ಕಡ್ಡಾಯವಾಗಿ ವಾರಕ್ಕೊಮ್ಮೆ ಪರಿಶೀಲಿಸುವಂತೆ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ತಿಳಿಸಿದರು. ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನಡೆದ ಸ್ಥಳೀಯ ಸಂಸ್ಥೆ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು, ನೀರನ್ನು ನೀರಿನ ಮೂಲದಲ್ಲಿ ಪರಿಶೀಲಿಸುವುದರ ಜೊತೆಗೆ ಅದರ ವಿತರಣಾ ಬಿಂದುವಿನಲ್ಲೂ ಸಹ ಕರ್ನಾಟಕ ನಗರ ನೀರು ಸರಬರಾಜು ಮಂಡಳಿಯವರು ನಗರಸಭೆ ವ್ಯಾಪ್ತಿಯಲ್ಲಿ ಪ್ರತಿದಿನ ಪರಿಶೀಲಿಸಬೇಕು. ಪುರಸಭೆ ಹಾಗೂ ಪಟ್ಟಣ ಪಂಚಾಯಿತಿಗಳು ವಾರಕ್ಕೊಮ್ಮೆ ಮಾದರಿಗಳನ್ನು ನೀಡಿ ನೀರಿನ ಗುಣಮಟ್ಟ ಪರಿಶೀಲಿಸಬೇಕು ಅಂತ ಹೇಳಿದರು. ಕುಡಿಯುವ ನೀರು ಸಂಗ್ರಹಿಸಿ ವಿತರಣೆ ಮಾಡುವ ಓವರ್ ಟ್ಯಾಂಕ್ಗಳು ಹಾಗೂ ಜಲ ಸಂಗ್ರಹಗಳನ್ನು ಕಡ್ಡಾಯವಾಗಿ ವರ್ಷಕ್ಕೆ 2 ಬಾರಿ ಶುಚಿಗೊಳಿಸಿ ವರದಿ ನೀಡುವಂತೆ ಅವರು ಹೇಳಿದರು. ಸಭೆಯಲ್ಲಿ ನಗರಾಭಿವೃದ್ಧಿ ಕೋಶದ ಯೋಜನಾ ನಿರ್ದೇಶಕ ಮಾಯಣ್ಣಗೌಡ, ಮಂಡ್ಯ ನಗರಸಭೆ ಪೌರಾಯುಕ್ತರಾದ ಪಿ ಪಂಪಾಶ್ರೀ ಸೇರಿದಂತೆ ನಗರಸಭೆ ಮತ್ತು ಪುರಸಭೆ ಅಧಿಕಾರಿಗಳು ಪಾಲ್ಗೊಂಡಿದ್ದರು. ಜಿಲ್ಲಾ ಪಂಚಾಯಿತಿ ಮಂಡ್ಯ, ತಾಲೂಕು ಪಂಚಾಯತ್ ಪಾಂಡುಪುರ ಇವರ ಆಶ್ರಯದಲ್ಲಿ ಸರ್ಕಾರಿ ಸೇವೆ ನಿಮ್ಮ ಮನೆ ಬಾಗಿಲಿಗೆ ಕಾರ್ಯಕ್ರಮ ತಾಲೂಕಿನ ಮಾಣಿಕ್ಯನಹಳ್ಳಿಯಲ್ಲಿ ಯಶಸ್ವಿಯಾಗಿ ನಡೆದಿದೆ. ಕ್ಷೇತ್ರದ ಶಾಸಕರಾದ ದರ್ಶನ್ ಪುಟ್ಟಣಿಯ ಸೇರಿದಂತೆ ಅನೇಕ ಗಣ್ಯರು ಮತ್ತು ಅಧಿಕಾರಿಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಇದರ ಜೊತೆಗೆ
ಶಾಸಕ ದರ್ಶನ್ ಪುಟ್ಟಣ್ಣಯ್ಯನವರಿಗೆ ಅಲ್ಲಿನ ಕಾರ್ಯಕರ್ತರು ಒಂದು ಪ್ರಶಸ್ತಿಯನ್ನು ಕೂಡ ಪ್ರದಾನ ಮಾಡಿದ್ದಾರೆ ಅನ್ನುವಂಥ ವರದಿ ಲಭ್ಯವಾಗಿದೆ. ಜಿಲ್ಲಾ ಪಂಚಾಯತ್ ಮಂಡ್ಯ, ತಾಲೂಕ್ ಪಂಚಾಯತ್ ಪಾಂಡ್ಯಪುರ ಇವರ ಆಶ್ರಯದಲ್ಲಿ ಸರ್ಕಾರಿ ಸೇವೆ ನಿಮ್ಮ ಮನೆ ಬಾಗಿಲಿಗೆ ವಿಶೇಷ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ತಾಲೂಕಿನ ಮಾಣಿಕ್ಯನಹಳ್ಳಿಯಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಒಟ್ಟು 9 ಗ್ರಾಮಗಳಿದ್ದು, ಈ ಗ್ರಾಮಗಳನ್ನು ಒಳಗೊಂಡಂತೆ ಸರ್ಕಾರಿ ಸೇವೆ ಮನೆ ಬಾಗಿಲಿಗೆ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ತಹಶೀಲ್ದಾರ್ ಸೇರಿದಂತೆ ತಾಲೂಕಿನ ಎಲ್ಲ ಇಲಾಖೆಗಳನ್ನು, ನೋಡಲ್ ಅಧಿಕಾರಿಗಳನ್ನು, ಮೇಲುಸ್ತುವಾರಿ ಎಲ್ಲ ಸಿಬ್ಬಂದಿಗಳನ್ನು ಒಳಗೊಂಡಂತೆ 1610 ಮನೆಗಳಿಗೆ ತೆರಳಿ ಗ್ರಾಮಗಳ ಸಾರ್ವಜನಿಕರ ಕುಂದುಕೊರತೆ ಇರುವ ಬಗ್ಗೆ ಸಿಬ್ಬಂದಿ, ಆಶಾ ಕಾರ್ಯಕರ್ತೆಯರು, ಅಂಗನವಾಡಿ ಕಾರ್ಯಕರ್ತೆಯರು, ಕಂದಾಯ ಇಲಾಖೆ, ಕೃಷಿ ಪಶುಸಂಗೋಪನಾ ಇಲಾಖೆ ಇತರೆ ಸಿಬ್ಬಂದಿಗಳೊಂದಿಗೆ ಮನೆ ಮನೆಗೆ ತೆರಳಿ ಸರ್ವೆ ಕಾರ್ಯ ಮಾಡಲಾಯಿತು. ಸ್ಥಳದಲ್ಲಿ AWE ರವರು ಎಲ್ಲ ವರ್ಗದ ಸಿಬ್ಬಂದಿಗಳಿಗೆ ರಜೆ ಕೂಡ ಘೋಷಿಸದೆ ಒಟ್ಟು 466 ಈ ಸ್ವತ್ತು ಅರ್ಜಿಗಳಲ್ಲಿ ಸ್ಥಳದಲ್ಲಿ 166 ಅರ್ಜಿಗಳಿಗೆ ಈ ಸ್ವತ್ತುಗಳನ್ನು ಕೇವಲ 10 ದಿನಗಳಲ್ಲಿ ಪರಿಹಾರ ಮಾಡಲಾಯಿತು. ಹಲವಾರು ದಶಕಗಳಿಂದ ಸರ್ವೆ ನಂಬರ್ 2 ಮತ್ತು 3ರಲ್ಲಿ ಸ್ಮಶಾನಕ್ಕೆ ಮೀಸಲಿದ್ದ 3 ಎಕರೆ 30 ಗುಂಟೆ ಸರ್ಕಾರಿ ಜಮೀನನ್ನು ಗ್ರಾಮಸ್ಥರ ಮನವೊಲಿಸಿ ತೆರವುಗೊಳಿಸಲಾಯಿತು. 100 ಎಕರೆಗೂ ಅಧಿಕ ಒತ್ತುವರಿಯಾಗಿದ್ದ ಸರ್ಕಾರಿ ಜಮೀನನ್ನು ಸರ್ಕಾರದ ಸಾನ್ನಿಧ್ಯಕ್ಕೆ ತೆಗೆದುಕೊಳ್ಳಲಾಯಿತು. ಇದಲ್ಲದೆ ಬೆಸ್ಕಾಂ ಇಲಾಖೆಯಿಂದ ಚಿಟ್ಟನಹಳ್ಳಿ, ಗೌಡಗೆರೆ, ಶೆಟ್ಟಹಳ್ಳಿ, ಸಿಂಗರಿಗೌಡನ ಕೊಪ್ಪಲು, ಮಾಣಿಕ್ಯನಹಳ್ಳಿ ಸೇರಿದಂತೆ ಸುಮಾರು 40ಕ್ಕೂ ಹೆಚ್ಚು ವಿದ್ಯುತ್ ಕಂಬಗಳ ಮರುಜೋಡಣೆ, ನೀರಿನ ಓವರ್ ಟ್ಯಾಂಕ್ ನಿರ್ಮಾಣಕ್ಕೆ ಸ್ಥಳ ನಿಗದಿ, ರೇಷ್ಮೆ ಇಲಾಖೆಯಿಂದ ಜಿಲ್ಲಾ ಪಂಚಾಯತ್ ಯೋಜನೆಯಡಿ ಹಿಪ್ಪು ನೇರೆ ನಾಟಿಗೆ ಸಹಾಯಧನ, ಪಶುವೈದ್ಯರ ನೇಮಕ ಸೇರಿದಂತೆ 1641 ರಾಸುಗಳಿಗೆ ಲಸಿಕೆ ಕೂಡ ಹಾಕಲಾಯಿತು. ಇಲ್ಲಿ ಈ ಪಕ್ಷ ಆ ಪಕ್ಷ ಇವ್ರಿಗೆ ಮಾಡಬಾರ್ದು, ಅವ್ರಿಗೆ ಮಾಡಬೇಕು, ಅಥವಾ ಈ ನಾವು ಬೇರೆ ಪಕ್ಷದ ಮೆಂಬರ್ ಅಥವಾ ಆ ತರದ್ ಯಾರೂ ಮನಸ್ಥಿತಿಯಲ್ಲಿ ಇಟ್ಕೊಂಡಿರ್ಲಿಲ್ಲ. ಎಲ್ಲರೂ ನಮ್ಮ ಊರಿಗೆ, ನಮ್ಮ ಪಂಚಾಯತಿಗೆ ಒಳ್ಳೇದಾಗಬೇಕು, ನಮ್ ಒಂದೇ ಗುರಿ ಇಟ್ಕೊಂಡು ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಿದ್ವಿ. ಇದೇ ಸಂದರ್ಭದಲ್ಲಿ ವಿಕಲಚೇತನರಿಗೆ ವೀಲ್ಚೇರ್ ಮತ್ತು ಸಾಧನಗಳನ್ನು ವಿತರಿಸಲಾಯಿತು. ಭಾಗ್ಯಲಕ್ಷ್ಮಿ ಯೋಜನೆಯಡಿಯಲ್ಲಿ 10 ಬಾವಿಗಳಿಗೆ ಪಾಸ್ಬುಕ್ ಮತ್ತು ಮಾಣಿಕ್ಯನಹಳ್ಳಿ 2 ಅಂಗನವಾಡಿ ಕೇಂದ್ರಕ್ಕೆ ಟಿವಿ ವಿತರಣೆಯನ್ನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ನೀಡಲಾಯಿತು. ಶುದ್ಧ ನೀರಿನ ಘಟಕ ಸ್ಥಳಾಂತರಗೊಳಿಸಿ ಸ್ಥಗಿತಗೊಂಡಿದ್ದ JMM ಕಾಮಗಾರಿಯನ್ನು ಆರಂಭಿಸಿ ಪೈಪ್ಲೈನ್ ಮತ್ತು ನಾಡ ಸಂಪರ್ಕ ಕಲ್ಪಿಸಿ ಕೇವಲ 5 ದಿನದೊಳಗೆ ಕಾಮಗಾರಿಯನ್ನು ಹಸ್ತಾಂತರಿಸಲಾಯಿತು. ಇದೇ ಸಂದರ್ಭದಲ್ಲಿ ಶಾಸಕರ ಕಾರ್ಯಕ್ಷಮತೆಯನ್ನು ಮೆಚ್ಚಿ ಮಾಣಿಕ್ಯನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಸಾರ್ವಜನಿಕರು, ಮುಖಂಡರು ಶಾಸಕರಿಗೆ ಬೆಳ್ಳಿಯ ಗದೆ ನೀಡಿ ಗ್ರಾಮ ರತ್ನ ಎಂಬ ಬಿರುದು ನೀಡಿ ದರ್ಶನ್ ಪುಟ್ಟಣ್ಣಯ್ಯರವರನ್ನ ಆತ್ಮೀಯವಾಗಿ ಸನ್ಮಾನಿಸಿದರು. ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಸಂತೋಷ್, ಕೆಂಪುಗೌಡ, ವಿಜಯಕುಮಾರ್, ಲೋಕೇಶ್ ಮೂರ್ತಿ, PDO ಕುಮಾರ್ ಸೇರಿದಂತೆ ಅನೇಕರು ಹಾಜರಿದ್ದರು. ಹಂಪಾಪುರದ ಪಟ್ಟಲದಮ್ಮ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸುವ ಅರ್ಚಕ ವೃತ್ತಿಯನ್ನು ಗ್ರಾಮದ ಪರಿಶಿಷ್ಟ ಜಾತಿ ಮತ್ತು ಪಂಗಡ ಹಾಗೂ ಗಂಗಾ ಮತಸ್ಥರ ಸುಪರ್ದಿಗೆ ವಹಿಸಲು ಜಿಲ್ಲಾಡಳಿತ ಮುಂದಾಗಬೇಕು ಅಂತ ಉಪ್ಪರಕನಹಳ್ಳಿ ಗ್ರಾಮ ಪಂಚಾಯತಿ ಸದಸ್ಯರಾದ ಸತೀಶ್ ಮನವಿ ಮಾಡಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಉಪ್ಪರಕನಹಳ್ಳಿ ಗ್ರಾಮ ಪಂಚಾಯತಿ ಸದಸ್ಯರಾದ ಸತೀಶ್ ಅವರು, ದೇವಾಲಯವು ಹಂಪಾಪುರಕ್ಕೆ ಗ್ರಾಮಕ್ಕೆ ಸೇರಿದ್ದಾಗಿದ್ದು ಇಲ್ಲಿ ಪೂಜೆ ಸಲ್ಲಿಸುವುದು ಹಲವು ವರ್ಷಗಳಿಂದ ಗ್ರಾಮದವರಿಗೆ ಸೇರಿತ್ತು. ಈಗ ಏಕಾಏಕಿ ಮುಜರಾಯಿ ಇಲಾಖೆ ಮಧ್ಯಪ್ರವೇಶದಿಂದಾಗಿ ತಹಶೀಲ್ದಾರರು ಹಳೆ ಅರ್ಚಕರು ಪೂಜೆ ಸಲ್ಲಿಸುವಂತೆ ಆದೇಶ ಮಾಡಿರುವುದು ಸರಿಯಲ್ಲ ಅಂತ ಹೇಳಿದರು. ಪಟ್ಟಲದಮ್ಮ ದೇವಾಲಯ ಮುಜರಾಯಿ ಇಲಾಖೆಗೆ ಒಳಪಟ್ಟಿದೆ ಎನ್ನಲಾಗುತ್ತಿದ್ದು, ಇದುವರೆಗೆ ಮುಜರಾಯಿ ಇಲಾಖೆಯಿಂದ ದೇವಾಲಯದ ಯಾವುದೇ ಕಾರ್ಯಕ್ರಮಗಳು, ಅಭಿವೃದ್ಧಿ ಕಾರ್ಯಕ್ರಮಗಳು ನೆರವೇರಿಸಿಲ್ಲ. ಆದರೂ ಇದೀಗ ಇವರ ಮಧ್ಯಸ್ಥಿಕೆಯಿಂದ ನೆರೆಗ್ರಾಮ ಹಬ್ಬದ ಮಾರನಹಳ್ಳಿಯ ಗ್ರಾಮಸ್ಥರನ್ನ ಅರ್ಚಕರಾಗಿ ನೇಮಿಸಲಾಗಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ದೇವಾಲಯವು ಹಂಪಾಪುರದ ಪಟ್ಟಲದಮ್ಮ ಎಂಬ ದಾಖಲೆಗಳಿದ್ದು, ಈಗ ಏಕಾಏಕಿ ಕಳೆದೊಂದು ತಿಂಗಳಿನಲ್ಲಿ ಚೋಕನಹಳ್ಳಿ ಪಟ್ಟಲದಮ್ಮ ಎಂಬುದಾಗಿ ದಾಖಲೆ ಸೃಷ್ಟಿಸಲಾಗಿದೆ. ಇದನ್ನು ಸರಿಪಡಿಸಿ ಮೊದಲಿನಂತೆಯೇ ಹಂಪಾಪುರದ ಪಟ್ಟಲದಮ್ಮ ಅಂತ ಬದಲಿಸಬೇಕು ಅಂತ ಒತ್ತಾಯಿಸಿದರು. ಈ ಸಂಬಂಧ ನ್ಯಾಯಾಲಯದ ಮೊರೆ ಹೋಗಿದ್ದು, ಅಲ್ಲಿಯವರೆಗೂ ಸರ್ಕಾರ ಯಾವುದೇ ತೀರ್ಮಾನ ಕೈಗೊಳ್ಳಬಾರದು. ಆದರೆ ಅರ್ಚಕ ಸೇವೆಯನ್ನು ಹಂಪಾಪುರಕ್ಕೆ ಗ್ರಾಮಕ್ಕೆ ನೀಡಿ ದೇವಾಲಯ ಹೆಸರಿನಲ್ಲಿರುವ ಜಮೀನನ್ನು ಮುಜರಾಯಿ ಇಲಾಖೆಯ ಸುಪರ್ದಿಗೆ ಪಡೆಯಬೇಕು. ದೇವಾಲಯದ ಹುಂಡಿ ಹಣ ಎಣಿಕೆ ಮಾಡಿ ದೇವಾಲಯದ ಅಭಿವೃದ್ಧಿಗೆ ಬಳಸಬೇಕು ಅಂತ ಸಲಹೆ ನೀಡಿದರು. ಈ ಸಂಬಂಧ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಗುವುದು ಅಂತಲೂ ಅವರು ಹೇಳಿದರು. ಭಿನ್ನಾಭಿಪ್ರಾಯ ಉಂಟಾದಂಥ ಸಂದರ್ಭದಲ್ಲಿ 2ನೇ ತಾರೀಕು 4ನೇ ತಿಂಗಳಲ್ಲಿ ಮುಜರಾಯಿ ಇಲಾಖೆ ಏಕಾಏಕಿ ಬಂದು ದೇವಸ್ಥಾನನ ಲಾಕ್ ಮಾಡ್ತಾರೆ. ಮುದ್ರೆ ಲಾಕ್ ಮಾಡ್ತಾರೆ. ಆ ವಿಚಾರವಾಗಿ ನಾವು AC ಅವ್ರನ್ನ ಕನ್ವಿನ್ಸ್ ಮಾಡ್ತೀವಿ, DC ಅವರು ಪ್ರತಿಯೊಬ್ಬರಿಗೂ ನಾವು ಅರ್ಜಿ ಕೊಟ್ಟು ಎಲ್ಲರನ್ನೂ ಕೇಳ್ತೀವಿ. ಆ ಅರ್ಜಿ ವಿಚಾರದಲ್ಲಿ ಹಂಪಾಪುರ ಗ್ರಾಮದವರಿಗೆ ಯಾವುದೇ ರೀತಿ ಸ್ಪಂದನೆ ಇರೋದಿಲ್ಲ. AC ಅವರು ಕರೆದಿರ್ತಾರೆ, ತಹಸೀಲ್ದಾರ್ ಅವರು ಕರೆದಿರ್ತಾರೆ. ಸುಮಾರು ತಹಸೀಲ್ದಾರ್ ಆಫೀಸಲ್ಲಿ 2 ಬಾರಿ ಮೀಟಿಂಗ್ ಆಗಿರ್ತದೆ. ಅವತ್ತು ಕೂಡ ಹಂಪಾಪುರದ ರೆಕಾರ್ಡ್ ಏನಿದೆ, ಇದ್ರ ಮೂಲತಃ ಏನು ಅಂತ ಯಾವುದೇ ವಿಚಾರ ಇಲ್ಲದೇ ಏಕಾಏಕಿ ಈಗ ಮಾಡ್ತಾ ಇರುವಂಥ ಪೂಜಾರಿಗಳನ್ನ ಒಳಗಡೆ ಬಿಟ್ಟು ಪೂಜೆ ಮಾಡಿಸಿ ಅಂತ ನಮ್ಮನ್ನು ಕೇಳ್ತಾರೆ. ಆದರೂ ನಾವು ಬಿಟ್ಕೊಟ್ಟಿರೋದಿಲ್ಲ. ಗೋಷ್ಠಿಯಲ್ಲಿ ಕೃಷ್ಣಯ್ಯ, ಕೆ ತಮ್ಮಣ್ಣ, ಗಾಯತ್ರಿ, ಬೋರಯ್ಯ, ದೇವಣ್ಣ, ಉಮೇಶ್ ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಶೀಘ್ರ ಕ್ಷಯರೋಗ ಪತ್ತೆ ಮಾಡಲು ಟ್ರೂನಾಟ್ ಯಂತ್ರ ಲೋಕಾರ್ಪಣೆ. ಯೋಜನೆ ಸದ್ಬಳಕೆಗೆ ಮಂಡ್ಯ ಶಾಸಕ ರವಿಕುಮಾರ್ ಕಳಕಳಿ. ಕ್ಷಯರೋಗಕ್ಕೆ ಉಚಿತ ಚಿಕಿತ್ಸೆ ಇದೆ ಎಂದ ಡಾಕ್ಟರ್ ಮೋಹನ್. ತಿರುಪತಿಯಲ್ಲಿ ಜನ್ಮದಿನಾಚರಿಸಿಕೊಂಡ ಮಾಜಿ ಪ್ರಧಾನಿ HD ದೇವೇಗೌಡ. ಮಂಡ್ಯದಲ್ಲಿ ಅಭಿಮಾನಿಗಳಿಂದ ದೇವಾಲಯದಲ್ಲಿ ವಿಶೇಷ ಪೂಜೆ. ಗೌಡರಿಗೆ ಆರೋಗ್ಯ ವೃದ್ಧಿಗೆ ವಿಶೇಷ ಪ್ರಾರ್ಥನೆ. ಬೆಳ್ಳೂರು ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇಂದಿರಾ ಕ್ಯಾಂಟೀನ್ ಆರಂಭ. ಈ ಖಾತಾ ಆಂದೋಲನ ಯಶಸ್ವಿಗೆ ಜಿಲ್ಲಾಧಿಕಾರಿ ಕರೆ. ಇಂದಿರಾ ಕ್ಯಾಂಟೀನ್ ಸದ್ಬಳಕೆಗೆ ಚಲುವರಾಯಸ್ವಾಮಿ ಮನವಿ.
ಪಟ್ಟಣದಮ್ಮ ದೇವಾಲಯಕ್ಕೆ ಮೂಲ ಅರ್ಚಕರ ನೇಮಕಕ್ಕೆ ಒತ್ತಾಯ. ಹಂಪಾಪುರ ಗ್ರಾಮದ ಗ್ರಾಮಸ್ಥರಿಂದ ಜಿಲ್ಲಾಡಳಿತಕ್ಕೆ ಮನವಿ. ವಿವಿಧ ಬೇಡಿಕೆಗಳ ಈಡೇರಿಕೆಗೂ ಆಗ್ರಹ. ಮದ್ದೂರಿನ ವಿಶ್ವನಾಥ ಸ್ವಾಮಿ ದೇವಾಲಯಕ್ಕೆ ಶ್ರೀ ವಿದ್ಯಾ ಪ್ರಸನ್ನ ತೀರ್ಥ ಸ್ವಾಮೀಜಿ ಭೇಟಿ. ಪಾಕಿಸ್ತಾನದ ನಡೆಗೆ ಅಸಮಾಧಾನ. ಕೇಂದ್ರ ಸರ್ಕಾರದ ತೀರ್ಮಾನಕ್ಕೆ ಶ್ಲಾಘನೆ. ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ಇದು ನಮ್ಮ ಸ್ವರ್ಣ ಟಿವಿ ಬಾಂಧವ್ಯಗಳ ಬೆಸುಗೆ. ನಮಸ್ಕಾರ. ಇದು ಬಾಂಧವ್ಯಗಳ ಬೆಸುಗೆ.